ಇವಾಗ ಒಂದು ವೇಳೆ ನೀನು ಪ್ರಾರ್ಥನೆ ಮಾಡುವುದರೆ ನಿನ್ನ ಒಂದು ಪ್ರಾರ್ಥನೆ ವ್ಯರ್ಥ ಹೋಗಲಿಕ್ಕೆ ಅವಕಾಶ ಇಲ್ಲ, ವ್ಯರ್ಥ ಹೋಗಲಿಕ್ಕೆ ಅವಕಾಶನೇ ಇಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಯ್ಯ, ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರೆ. ಅಯ್ಯ, ನಿನ್ನ ಒಂದು ಮಕ್ಕಳ ಒಂದು ಪ್ರಾರ್ಥನೆಯನ್ನು ಕೇಳಿ ಎಲ್ಲ ಥರ ಕಷ್ಟಗಳಿಂದ, ಭಾರಗಳಿಂದ, ಸಮಸ್ಯೆಗಳಿಂದ ಬಿಡುಗಡೆ ಮಾಡಯ್ಯ. ರೋಗ ವ್ಯಾಧಿಗಳಿಂದ ಬಂದಿದ್ದು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರೆ ದೇವರೇ, ಅವ್ರ ರೋಗ ವ್ಯಾಧಿಗಳಿಂದ ಅವ್ರಿಗೆ ಬಿಡುಗಡೆ ಕೊಡಪ್ಪ. ಅಂಧಕಾರ ದೊರೆತನದಿಂದ, ಕೇಡ ಅಪಾಯಗಳಿಂದ, ದುಷ್ಟಶಕ್ತಿಗಳಿಂದ ಪೀಡಿತರಾಗಿದ್ದು ಅಯ್ಯ ಎಂಬುದಾಗಿ ನಿನ್ನ ಕಡೆ ತಿರುಗಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಿರ್ಬೋದು. ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವ್ರಿಗೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ರಕ್ಷಿಸ್ತೆ ಎಂಬುದನ್ನು ನಾವು ಪ್ರಾರ್ಥಿಸ್ತಕ್ಕಂತಾನೆ. ಅಯ್ಯ, ನಿನ್ನ ಮಹಿಮೆ ಆಗಬೇಕಪ್ಪ ಕರ್ತಾನೆ. ನಿಮ್ಮವ್ರ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮರು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಬಂಧು ಬಳಗದರು, ಅಥವಾ ಯಾರಾದರ ಕಾಯಿಲೆಯಲ್ಲಿ, ರೋಗದಲ್ಲಿ, ವ್ಯಾಧಿಯಲ್ಲಿ ಬಿದ್ದು ಹೋಗಿದ್ದು ಅನೇಕ ಒಂದು ಸಮಸ್ಯೆಗಳನ್ನು ಎದುರ್ಕೊಳ್ತಕ್ಕಂಥರಾಗಿದ್ದಿರ್ಬೋದು. ಅವ್ರ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮವರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮನ್ನು ರಕ್ಷಿಸ್ತಾನೆ ದೇವರು, ಮತ್ತು ನಿಮ್ಮವರನ್ನು ಕೂಡ ದೇವರು ರಕ್ಷಿಸ್ತಾನೆ. ನಿಮ್ಮ ಕುಟುಂಬಸ್ಥರು ಯಾರಾದರೂ ರೋಗದಲ್ಲಿದ್ದಿರ್ಬೋದು, ಮರಣಕರ ಹಾಸಿಗೆಯಲ್ಲಿ ಬಿದ್ದೋಗಿದ್ದಿರ್ಬೋದು, ಭಯಂಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಬಿದ್ದೋಗಿದ್ದಿರ್ಬೋದು. ನಿಮ್ಮವ್ರ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡು, ದೇವರವರು ಗುಣಪಡಿಸ್ತಾನೆ. ಗ್ಲೋರಿ 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 ಗ್ಲೋರಿ. ಅಯ್ಯ, ನಮ್ಮ ಕುಟುಂಬದಲ್ಲಿ ಮಾತ್ರ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಾಗಪ್ಪ ತಾತರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಗಾಯವುಳ್ಳ ಹಸ್ತವನ್ನು ಶಾಸ್ತ್ರಿ ಮರಣಕರ ವ್ಯಾಧಿಯಲ್ಲಿದ್ದಾರೆ ಕರ್ತನೆ. ನೀನೇ ಅವರು ಹೇಗೆ ಮುಟ್ಟಿ ರಕ್ಷಿಸ್ತೀವಿ ಗೊತ್ತಿಲ್ಲ. ಅವ್ರಿಗೆ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟು ಒಳ್ಳೆಯ ಆರೋಗ್ಯ ಕೊಡ್ತೀವಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಕೆಲವೊಂದು ಈ ಸ್ಥಿತಿಗಳು ಆಗವ ದೇವರನ್ನು ನಾವು ಪ್ರಾರ್ಥಿಸ್ತಾ ಅವ್ರಿಗೆ ಗುಣಪಡಿಸಿ ಕರ್ತನೆ. ಇನ್ನೂ ಯಾರು ನಮ್ಮ ಆಲಯದಲ್ಲಿ ಕೂಡ ಈಗ ನಮ್ಮ ಮನೆಯಲ್ಲಿ ಇಂಥವ್ರು ಈ ಥರ ರೋಗದಲ್ಲ ಅವರಿಗೆ ಬಿಡುಗಡೆ ಮಾಡಿದೇವ್ರೆ ಎಂಬುದಾಗಿ ಪ್ರಾರ್ಥಿಸ್ತಕ್ಕಂಥವ್ರಾಗಿದ್ದಾರೆ. ಅವ್ರಿಗೆ ನಾವು ಪ್ರಾರ್ಥಿಸ್ತೇವೆ, ಬಿಡುಗಡೆ ಕೊಡು, ಅವ್ರಿಗೆ ಸ್ವಸ್ಥತೆ ಮಾಡ್ಕರ್ತಾನೆ, ಒಳ್ಳೆ ಆರೋಗ್ಯ ಕೊಡಪ್ಪ. ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದರೇನೋ ಕರ್ತನೆ, ಇವ್ರು ಯಾವ ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದರು ಅವರಿಗೆ ಆ ಉದ್ಯೋಗವನ್ನು ಕೊಟ್ಟು ಹೇಳುವಾಗ ಆಶೀರ್ವದಿಸಲು ಪ್ರಾರ್ಥಿಸ್ತಕ್ಕಂತಾನೆ. ಮಕ್ಕಳು ಬರೆದು ಜ್ಞಾನವಂತರಾಗಬೇಕಪ್ಪ ಕರ್ತಾನೆ, ವಿದ್ಯಾವಂತರು ಬುದ್ಧಿವಂತರಾಗಬೇಕಪ್ಪ ಕರ್ತಾನೆ. ಪ್ರತಿಯೊಬ್ಬರು ನಾವು ಪ್ರಾರ್ಥಿಸ್ತಕ್ಕಂತಾನೆ. ಚಿಕ್ಕ ಮಕ್ಕಳು ಕೊಂಡು ಬರೀತಕ್ಕಂಥ ಪ್ರತಿಯೊಂದು ಮಕ್ಕಳು ಕರ್ತಾನೆ ಉನ್ನತ ಸ್ಥಾನಮಾನಕ ವಿದ್ಯಾಭ್ಯಾಸದಿಂದ ತುಂಬಬೇಕಪ್ಪ ಕರ್ತಾನೆ. ಒಂದು ಸತಿ ಯವನಸ್ಥ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಯವನಸ್ಥ ಮಕ್ಕಳಿಗೆ ರಕ್ಷಣೆ ಆಗಬೇಕೆಂಬುದಾಗಿ, ಯವನ ಕುಟುಂಬಗಳು ಕಟ್ಟಲ್ಪಡಬೇಕೆಂಬುದಾಗಿ, ಯವನಸ್ಥರು ಜೀವಿತ ಹೃದಯಗಳು ಕಟ್ಟಲ್ಪಡಬೇಕೆಂಬುದಾಗಿ, ಅನೇಕ ಯವನಸ್ಥರು ದೇವರ ಕಡೆ ತಿರುಗಿಕೊಂಡು ಕರ್ತನ ಸನ್ನಿಧಿಯನ್ನು ಆಶ್ರಯಿಸ್ತಕ್ಕಂಥರಾಗಿರ್ಬೇಕೆಂಬುದಾಗಿ ಪ್ರಾರ್ಥಿಸ್ರಿ. ಕರ್ತನ ನೀವು ಮಹಿಮೆ ಆಗಲಿ, ನಿಮಗೊಬ್ಬರಿಗೆ ಘನತೆ ಆಗಲಿ ಕರ್ತನೆ. ಯವನಸ್ಥರು ಜೀವಿತಗಳು ಹೃದಯಗಳು ಕಟ್ಟಲ್ಪಡಬೇಕಪ್ಪ. ಯವನಸ್ಥರು ಜೀವಿತ ದೊಡ್ಡೊಂದು ಅದ್ಭುತ ಆಗಬೇಕಪ್ಪ ಕರ್ತನೆ. ಅನೇಕ ಒಂದು ಯವನಸ್ಥರು ಹಾದಿ ಬೀದಿಯಲ್ಲಿ ಮೂರ್ಛೆ ಹೋಗಿರ್ತಕ್ಕಂಥವ್ರಾಗಿದ್ದಾರೆ ಅಯ್ಯ. ಅನೇಕ ಯವನ ಕುಟುಂಬಗಳು ದೇವರು ಹಾಳಾಯ್ತಕ್ಕಂಥವ್ರಾಗಿದ್ದಾರೆ ದೇವರೇ. ಅಯ್ಯ, ಯವನಸ್ಥ ಮಕ್ಕಳು ಹಾಳಾದಾಗ ತಾಯಿ ತಂದೆ ಅನೇಕ ಒಂದು ಕಣ್ಣೀರುಗಳು ಒಪ್ಪ ಕಾಡ್ತಾನೆ. ಅದಕ್ಕೆ ನಾವು ಪ್ರಾರ್ಥಿಸ್ತಾ ಹಾಳಾಗಿರ್ತಕ್ಕಂಥ ಪ್ರತಿಯೊಂದು ಯವನಸ್ಥರು ಮಾರ್ಪಡಬೇಕಯ್ಯ. ಪ್ರತಿಯೊಂದು ಯವನ ಕುಟುಂಬ ಕಟ್ಟಲ್ಪಡಬೇಕು ದೇವರೇ, ನೀವು ಕಾರ್ಯ ಮಾಡ್ತೇವೆ. ಯವನಸ್ಥರು ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಆಗಬೇಕಪ್ಪ ಕರ್ತನೆ. ಹಲ್ಲೆಲೂಯಾ. ಸೇವಕರ ವಿಷಯಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶ ಆಳ್ತಕ್ಕಂಥ ನಾಯಕರ ವಿಷಯ ನಾವು ಪ್ರಾರ್ಥಿಸ್ತೇವಯ್ಯ. ನಮ್ಮ ರಾಜ್ಯ ಆಳ್ತಕ್ಕಂಥ ನಾಯಕರ ವಿಷಯ ನಾವು ಪ್ರಾರ್ಥಿಸ್ತೇವಯ್ಯ. ಅದ್ಭುತ ಮಾಡು ಕರ್ತನೆ, ನೀನು ಅದ್ಭುತ ಮಾಡ್ತೀವಿ ಎಂಬುದಾಗಿ ನಿನ್ನೆಲ್ಲ ನಾವು ನಂಬಿಕೆ ವಿಶ್ವಾಸ ಇಟ್ಟಿದ್ದೇವೆ ಕರ್ತನೆ. ತಿರುಗಿ ನಾವು ಪ್ರಾರ್ಥಿಸ್ತೇವೆ. ಪಂಜಾಬ್ ಪ್ರಾಂತ್ಯದಲ್ಲಿ 10 ಜಿಲ್ಲೆಗಳ ಮುಳುಗೋಗಿದ್ದೇವೆ ದೇವರೇ. ಅನ್ನ ವಸ್ತ್ರ ಇಲ್ಲದೆ ನೆಲಾಡ್ತಕ್ಕಂಥವ್ರು ಕರ್ತನೆ. ಅಯ್ಯ, ರೋಗ ವ್ಯಾಧಿಗಳು ಕೂಡ ಅನೇಕ ಜನರನ್ನು ಹಿಂಬಾಲಿಸ್ತಕ್ಕಂಥವಾಗಿದ್ದವು ಕರ್ತನೆ. ಯಾಕಂದರೆ ವಾತಾವರಣ ಸರಿ ಇಲ್ಲ ಕಾರಣ ಅಯ್ಯ, ವೈದ್ಯರು ಒಂದು ಸಹಕಾರ ಕೂಡ ಅಲ್ಲಿ ಬೇಕಪ್ಪ ಕರ್ತನೆ. ಅನ್ನ ವಸ್ತ್ರ ಇಲ್ಲದಂಥವ್ರಿಗೆ ಅನ್ನ ವಸ್ತ್ರ ಕೂಡ ಅಯ್ಯ. ಆರೋಗ್ಯ ಇಲ್ಲದವರಿಗೆ ಒಳ್ಳೆಯ ಆರೋಗ್ಯ ಕೊಡಪ್ಪ ಕರ್ತನೆ. ಅವ್ರಿಗೆ ಬೇಕಾಗಿನ ವಿಷಯದಲ್ಲಿ ಸಹಾಯ ಮಾಡು ಕರ್ತನೆ. ನೀರು ಎಷ್ಟಿರಬೇಕು ಕರ್ತನೆ ಅಷ್ಟೇ ಇರಬೇಕಪ್ಪ ಕರ್ತನೆ. ಅಯ್ಯ, ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೆ. ಆ ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಸೇವಕರನ್ನು ಹಿಂಸಿಸ್ಯಾರಪ್ಪ ಕರ್ತನೆ. ಹಿಂದೆ ಒಳಗೆ ಮಾಡಿದ್ದಾರೆ ದೇವ್ರೆ. ಅದಕ್ಕಾಗಿ ನನಗೆ ಅನಿಸ್ತಕ್ಕಂಥದ್ದು ಕರ್ತನೆ. ಅದಕ್ಕೆ ಆ ಪ್ರಾಂತದಲ್ಲಿ ಒಂದು ಶಾಪಗ್ರಸ್ತರು ಎಂಬುದಾಗಿ ಕರ್ತನೆ. ಅಯ್ಯ, ನಿನ್ನ ಒಂದು ಪ್ರವಾದಿಗಳಿಗೆ ಎಲ್ಲಿ ಅವಮಾನ ಇರ್ತದೆ ಕರ್ತನೆ, ಆ ದೇಶವೆಲ್ಲ ಹಾಳಾಗೋಯ್ತದಯ್ಯ, ಆ ಪಟ್ಟಣವೆಲ್ಲ ಹಾಳಾಗೋಯ್ತದೆ ಕರ್ತನೆ ಅಂತ ಸ್ಥಿತಿ. ಸತ್ಯವೇದದಲ್ಲಿ ನೋಡಿದ ಪ್ರಕಾರ ಕರ್ತನೆ ಅಲ್ಲಿ ಕೂಡ ಅಂಥದ್ದು ಘಟನೆ ಆಗಿರ್ಬೋದಯ್ಯ. ಅದನ್ನ ಪ್ರಾರ್ಥಿಸ್ತಾ ಕರ್ತನೆ. ಅವ್ರಿಗೆ ನಾವು ಕ್ಷಮಿಸ್ತಾ ಕರ್ತನೆ, ಕೂಡ ಕ್ಷಮಿಸ್ಕರ್ತಾನೆ.
ನಿನ್ನ ಅದ್ಭುತ ಶಕ್ತಿಗಳನ್ನು ಕಾರ್ಯ ಮಾಡು. ಪಂಜಾಬ್ ಪಟ್ಟಣವೆಲ್ಲ ನಿಮ್ಮ ರೆಕ್ಕೆ ನೆರಳಲ್ಲಿ ಭದ್ರಪಡಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಅವ್ರಿಗೆ ಬೇಕಾಗಿರೋ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯದಲ್ಲಿ ನೀನು ಸಹಾಯ ಮಾಡಿ ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಗೆ ನಾವು ಸಭೆಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದೇವೆ ದೇವರೇ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತಾ. ಗ್ಲೋರಿ ಗ್ಲೋರಿ ಗ್ಲೋರಿ. ಪ್ರಾರ್ಥಿಸಿ, ಪ್ರತಿಯೊಬ್ಬರು ಪ್ರಾರ್ಥನೆ, ಯಾರು ಮೌನವಾಗಿರದೆ ಕರ್ತನ ಸನ್ನಿಧಿನ ಆಶ್ರಯಿಸುತ್ತಾ ಪ್ರಾರ್ಥಿಸ್ರಿ. ದೇವರ ಆಲಯದಲ್ಲಿ ಇದ್ದಿದ್ದೀರಿ, ಇವಾಗ ನೀವು ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡೋದ್ರಲ್ಲಿ ಅವಕಾಶ ಕೊಡ್ರಿ. ಸಂಪೂರ್ಣವಾಗಿ ನೀವು ಅವಕಾಶ ಕೊಡುವುದ ದೇವರು ದೊಡ್ಡ ಅದ್ಭುತ ಮಾಡುತ್ತಾನೆ. ಸೋದರ ಸೋದರ, ರೋಗ ವ್ಯಾಧಿಗಳಿಂದ ನೀನು ಬಂದಿದ್ದಿರ್ಬೋದು, ಇವತ್ತು ನಿನ್ನ ರೋಗ ವ್ಯಾಧಿ ದೇವರು ಬಿಡುಗಡೆಗೊಳ್ಳುತ್ತಾನೆ. ಗ್ಲೋರಿ 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 ಗ್ಲೋರಿ. ಶಿಖರ ಬರ 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 ಬರ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ, ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಇನ್ನೊಂದ್ಸರ್ತಿ ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಹೌದಯ್ಯ ನನ್ನ ಸೋದರಿ ಸೋದರ, ನಮ್ಮನ್ನು ಸ್ಥಿರಪಡಿಸುವವನು ದೇವರೇ. ಕೆಳಗೆ ಬಿದ್ದ ಸ್ಥಳದಲ್ಲೇ ನಿನ್ನನ್ನು ಮೇಲಕ್ಕೆ ಎತ್ತಿ ನಿಲ್ಲಿಸ್ತಕ್ಕಂಥವನು ಕೂಡ ಆತನೇ. ನಿನ್ನನ್ನು ಘನಪಡಿಸುವವನು, ಹೆಚ್ಚಿಸುವವನು ಆತನೇ. ನನ್ನ ಸೋದರಿ ಸೋದರ, ನಿನಗೇನಾದರೂ ಕೂಡ ಪರವಾಗಿಲ್ಲ, ನೀನು ಕರ್ತನ ಸನ್ನಿಧಿನ ಆಶ್ರಯಿಸಿ ಕರ್ತನ ಚಿತ್ತದಂತೆ ನಡೆಯುವುದಕ್ಕಾಗಿ ನೀನು ಪ್ರಯತ್ನ ಪಡು. ಇವತ್ತು ಎಲ್ಲವನ್ನು ದೇವರು ನಿನಗ ಒಂದು ಉನ್ನತ ಸ್ಥಾನ ತರ್ತಾನೆ. ಎಲ್ಲದರ ವಿಷಯದಲ್ಲಿ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಾಧ್ಯವನ್ನು ಮಾರ್ಪಡಿಸ್ತಾನೆ. ನನ್ನ ಸೋದರಿ ಸೋದರ, ನಿನ್ನ ಜೀವಿತ ಕಥೆಗಳಂತ ಜೀವಿತ ಇರ್ಲಕ್ಕೆ ಸಾಧ್ಯ ಇಲ್ಲ. ನಿನ್ನ ಕಥೆಗಳ ಜೀವಿತ ಇವತ್ತು ಬದಲಾಯಿಸುವುದಕ್ಕಾಗ ಸಿದ್ಧನಾಗಿದ್ದಾನೆ. ಈಗ ದೇವರನ್ನು ಬದಲಾಯಿಸುವ ಸಿದ್ಧನಾಗಿದ್ದಾನೆ. ಸ್ಪಷ್ಟವಾಗಿ ನಿನ್ನ ಆತ್ಮ, ನಿನ್ನ ಪ್ರಾಣ, ನಿನ್ನ ಶರೀರವನ್ನು ಒಪ್ಪಿಸಿಕೊಟ್ಟು ನೀನು ಪ್ರಾರ್ಥನೆ ಮಾಡು. ಈಗ ಬದಲಾಗಿರ್ತಕ್ಕಂಥ ನಿನ್ನ ಜೀವಿತ ಈಗ ದೇವರ ಅದ್ಭುತ ಮಾಡುತ್ತಾನೆ. ಥ್ಯಾಂಕ್ ಯು ಲಾರ್ಡ್. ಕಮ್ ಟು ಹೋಲಿ ಸ್ಪಿರಿಟ್. ಸರ್ವ ಕೃಪಾನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಸರ್ವ ಕೃಪಾನಿಧಿ ಪರಮ ಕುಂಬಾರನೇ,
ಕುಂಬಾರನೇ ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಓ ದೇವ ನಿನ್ನ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ. ನಮ್ಮೂಹಿಗೆ ಮೀರಿದ ಕಾರ್ಯಗಳೆಷ್ಟು ಮಾಡುತ್ತಲಲ್ಲಿದೆ. ಓ ದೇವ ನಿನ್ನ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ. ನಮ್ಮೂಹಿಗೆ ಮೀರಿದ ಕಾರ್ಯಗಳೆಷ್ಟು ಮಾಡುತ್ತಲಲ್ಲಿವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ. ಸ್ಥಿರಪಡಿಸುವಾತನೇ ಬಲಪಡಿಸುವಾತನೇ ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ ಘನಪಡಿಸುವಾತನೇ ಹೆಚ್ಚಿಸುವಾತನೇ ನಮ್ಮ ಪರ ನಿಂತು ಜಯ ನೀಡುವಾತನೇ. ಎಸ್ ಲಾರ್ಡ್. ನನ್ನ ಸೋದರಿ ಸೋದರ, ಸರ್ವ ಕೃಪಾನಿಧಿ ಪರಮ ಕುಂಬಾರನು ಆತನಾಗಿದ್ದಾನೆ. ಇವತ್ತು ನಿನ್ನನ್ನು ಮಣ್ಣಿನಿಂದ ರೂಪಿಸಿ ರಚಿಸಿ ನೀವೊಂದು ಗೊಂಬೆ ಥರ ಆಗಿದ್ದಿದೆ ಅಷ್ಟೇ. ದೇವರು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಿನ್ನನ್ನು ರೂಪಿಸಿ ರಚಿಸನಾದರೆ ನಿನ್ನ ಒಳಗ ಜೀವ ಇದ್ದಿಲ್ಲ. ತನ್ನ ಜೀವ ವಿಶ್ವಾಸನು ಊದಿರುವಾಗ ನೀನು ಬದುಕುವ ಮನುಷ್ಯನಾಗಿದ್ದೀವಿ. ಇವತ್ತು ನೀವು ಬದುಕ್ತಾ ಇದ್ದಿಲ್ಲ, ಅದು ಆತನ ಒಂದು ವಿಶ್ವಾಸನೇ ಅದ. ಇವತ್ತು ನೀನು ನಿಂತಿಲ್ಲ, ಆತನ ಜೀವವೇ ನಿನ್ನ ಒಳಗದ. ಯಾಕಂದರೆ ಸರ್ವ ಕುಂಬಾರನು ಆತನಾಗಿದ್ದ. ನಮ್ಮನ್ನು ಜೀವವನ್ನು ನೀಡತಕ್ಕಂಥವನು ಆತನಾಗಿದ್ದಾನೆ. ಯಾಕಂದರೆ ನಮ್ಮ ಒಂದು ಆಲೋಚನೆಗಳೆಲ್ಲ ಎಷ್ಟೋ ಏನೋ ಇರ್ತಾವಾದರೆ ಆತನ ಆಲೋಚನೆ ಅನುಸಾರವಾಗಿ ನಮ್ಮನ್ನು ಉತ್ಕೃಷ್ಟವಾಗಿದ್ದಾಗೆ ನಮ್ಮನ್ನು ಮಾರ್ಪಡಿಸ್ತಾರೆ. ಇವತ್ತು ನೀನು ಏನೇ ಇದ್ದಿರ್ಬೋದು, ನೀ ಯಾರೇ ಇದ್ದಿರ್ಬೋದು, ಆದರೆ ಇವತ್ತು ನೀನು ಆತನ ಕೈಯಲ್ಲಿದ್ದೀನಿ ಅನ್ಕೋದ್ರಿ ಸೋದರ. ನಿನ್ನ ಆತ್ಮ ಪ್ರಾಣ ಶರೀರ ಒಪ್ಪಿಸಿಕೊಡುವುದಾದರೆ ಆತನ ಕೈಯಲ್ಲಿ ನೀನಿದ್ದಿ. ಆತನ ಕೈ ಒಳಗಿಂದ ನಿನ್ನನ್ನು ಯಾರು ತೆಗೆದುಕೊಂಡು ಹೋಗ್ಲಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲೇ ಇಲ್ಲ. ಯಾಕಂದ್ರೆ ನೀನು ಸ್ಥಿರಪಡಿಸುವವನ ಆತನಾಗಿದ್ದಾನೆ. ಗ್ಲೋರಿ ಗ್ಲೋರಿ. ನಿನ್ನಾಜ್ಞೆಯಿಲ್ಲದೆ ಏನಾಗದೆಂದಿಗೂ ನಿನ್ನ ಬೆಳೆ ಮೀರಲು ವೈನಿಗೆ ಸಾಧ್ಯವು. ನಿನ್ನಾಜ್ಞೆಯಿಲ್ಲದೆ ಏನಾಗದೆಂದಿಗೂ ನಿನ್ನ ಬೆಳೆ ಮೀರಲು ವೈನಿಗೆ ಸಾಧ್ಯವು. ಓ ದೇವ ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿಯು ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವ ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿಯು ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ.
ಸಾಧ್ಯವೇ ಸ್ಥಿರಪಡಿಸುವಾತನೇ ಬಲಪಡಿಸುವಾತನೇ ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ ಘನಪಡಿಸುವಾತನೇ ಹೆಚ್ಚಿಸುವಾತನೇ ನಮ್ಮ ಪರ ನಿಂತು ಜಯ ನೀಡುವಾತನೇ ಸ್ಥಿರಪಡಿಸುವಾತನೇ ಬಲಪಡಿಸುವಾತನೇ ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ ಎಲ್ಲರೂ ಗಣಪಡಿಸುವಾತನೇ ಹೆಚ್ಚಿಸುವಾತನೇ ನಮ್ಮ ಪರ ನಿಂತು ಜಯ ನೀಡುವಾತನೇ ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ ಏನಾದರೂ ನೀನೇ ಮಾಡಿ ಎಲ್ಲ ಬದಲಾಗಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ ಯೇಸುವೇ ಎಲ್ಲರೂ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ ಯೇಸುವೇ ಯೇಸುವೇ ಕಮ್ ಟು ಹೋಲಿ ಸ್ಪಿರಿಟ್ ನಿನಗೆ ಎಲ್ಲ ಸಾಧ್ಯವೇ ಪವಿತ್ರ ಆತ್ಮನನ್ನು ಸ್ವಾಗತಿಸ್ತೇವೆ ಯೇಸುವೇ ಖರ ಬರ 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 ಚಂದರ ಬರ 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 ಖಲರ ಬರ ಬರ ಎಲ್ಲ ಸಾಧ್ಯವೇ ಯೇಸುವೇ ಯೇಸುವೇ ನಿಮಗೆ ಎಲ್ಲ ಸಾಧ್ಯವೇ ಯೇಸುವೇ ಯೇಸುವೇ ನಿಮಗೆ ಎಲ್ಲ ಸಾಧ್ಯವೇ ನಿನ್ನಾಜ್ಞೆಯಿಲ್ಲದೆ ಏನಾಗದೆಂದಿಗೂ ನಿನ್ನ ಬೆಲೆ ಮೀರಲು ವೈರಿಗೆ ಸಾಧ್ಯವು ನಿನ್ನಾಜ್ಞೆಯಿಲ್ಲದೆ ಏನಾಗದೆಂದಿಗೂ ನಿನ್ನ ಬೆಲೆ ಮೀರಲು ವೈರಿಗೆ ಸಾಧ್ಯವು ಓ ದೇವಾ ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ ಅಪವಾದಿಯು ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು ಓ ದೇವಾ ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು ಏನಾದರೂ ನೀನೇ ಮಾಡಿ ಬದಲಾಗಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ ಯೇಸುವೇ ಯೇಸುವೇ ನಿಮಗೆ ಎಲ್ಲ ಸಾಧ್ಯವೇ ಯೇಸುವೇ ಯೇಸುವೇ ನಿಮಗೆ ಎಲ್ಲ ಸಾಧ್ಯವೇ ಹೌದಯ್ಯ
ಎಲ್ಲ ಸಾಧ್ಯವಿದೆಯ. ಎಲ್ಲ ಸಾಧ್ಯವನ್ನು ಪಡಿಸಬೇಕೆಂಬುದಾಗಿ ಈ ಲೌಕಿಕ ಯಜ್ಞದ ಕುರಿಯಾಗಿ ನೀನು ಬಂದಿದೆಯ. ಜನರ ಪಾಪದ ಭಾರವನ್ನು ಹೊತ್ತುಕೊಂಡು ಮರಣದ ಕಂಬವನ್ನು ಏರಿ ನಿನ್ನ ರಕ್ತವನ್ನು ಚೆಲ್ಲಿ ನಮ್ಮೆಲ್ಲರನ್ನು ಕೊಂಡ್ಕೊಂಡಿದೆಯ. ಅದಕ್ಕೆ ಯೇಸಪ್ಪ ಸ್ಪಷ್ಟವನ್ನು ನೋಡ್ತೇವೆ. ವೈರಿಗಳು ನಮಗ ಎಷ್ಟು ಒಂದು ಬಾಧಕ ಒಳಗೆ ಮಾಡಿದ್ರು ಕೂಡ, ಅಪವಾದಿ ನಮ್ಮ ಬಗ್ಗೆದಲ್ಲಿ ಎಷ್ಟು ಒಂದು ಕೇಡನ್ನು ಬಯಸಿದ್ರು ಕೂಡ, ಅವೆಲ್ಲವುಗಳು ನಮಗ ನೀನು ಮೇಲಾಗಿ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಯ್ಯ. ಇವತ್ತು ನನ್ನ ಸೋದರ ನಿನ್ನ ಹಾಳಾಗಬೇಕೆಂಬುದಾಗಿ, ನಿನ್ನ ನಾಶ ಆಗಬೇಕೆಂಬುದಾಗಿ, ನಿನಗೆ ಉದ್ಯೋಗ ಇರಬಾರ್ದೆಂಬುದಾಗಿ, ಇದ್ದದಂತೆಲ್ಲ ನೀನು ಕಳೆದುಕೊಳ್ಬೇಕೆಂಬುದಾಗಿ ಅಪವಾದಿಗಳಂದರೆ ಸೈತನ ಅಧಿಕಾರ ಉಳ್ಳವರು, ಮಂತ್ರತಂತ್ರ ಶಕ್ತಿಗಳಿಂದ ಅವ್ರು ನಾನಾ ವಿಧವಾಗಿ ನಿನ್ನನ್ನು ಬಾಧಿಸಿದಿರ್ಬೋದು, ನಾನಾ ವಿಧವಾಗಿ ನಿನ್ನ ಜೊತೆ ಆಟ ಆಡಿರ್ಬೋದು. ಆದರೆ ಎಲ್ಲವೂ ಒಂದು ದಿನ ಅದು ಮೇಲಾಗಿ ಮಾರ್ಪಡ್ತಾನೆ ನನ್ನ ಸೋದರಿ. ಅದು ಮೇಲಿಗಾಗೆ. ಯಾಕಂದರೆ ತಾಳ್ಮೆ ಕ್ಯಾಪಾಸಿಟಿ, ತಾಳ್ಮೆ ಉಳ್ಳವಂಥ ಒಂದು ಶಕ್ತಿ ನಿನ್ನೆಲ್ಲ ಅದನ್ನೋ ಇಲ್ಲ ಎಂಬುದಾಗ ಕೂಡ ದೇವರು ಕೆಲವೊಂದು ಸತಿ ನಿನ್ನ ಶೋಧಿಸ್ತಾನೆ, ನಿನ್ನನ್ನು ಪರೀಕ್ಷಿಸ್ತಾನೆ. ಸೈತನನು ದೇವ್ರ ಸನ್ನಿಧಿಯಲ್ಲಿ ಪರ್ಮಿಷನ್ ತೆಗೆದುಕೊಂಡು ಬಂದೆ ನಿನಗೆ ಈ ರೀತಿ ನಿನ್ನ ಶೋಧಿಸ್ತಕ್ಕಂಥಾಗಿರ್ತಾನೆ ಸೋದರಿ. ಆದರೆ ಇವೆಲ್ಲಕ್ಕ ಒಂದು ದಿನ ಮೇಲಾಗಿದೆ. ಇವತ್ತು ನೀವು ಪ್ರಾರ್ಥನೆ ಮಾಡ್ತೆ, ಇವೆಲ್ಲಕ್ಕ ಒಂದು ದಿನ ಮೇಲದ. ನಿನ್ನ ಎಲ್ಲದರಲ್ಲಿ ನಿನಗೆ ಒಂದು ಛೇಯವಾದ. ಯಾಕಂದರೆ ನಿನ್ನಲ್ಲಿ ಏನಾಗದೆಂಬುದಾಗಿ ನೀನು ಅನ್ಕೊಂಡಿದ್ದೇನೋ, ಏನಾದರೂ ಕೂಡ ಪರವಾಗಿಲ್ಲ. ಆದರೆ ನಿನ್ನ ಜೀವಿತ ಒಂದು ಕಥೆಯಾಗಿ ಮಾರ್ಪಟ್ಟಿರ್ಬೋದು. ಇವತ್ತು ನನ್ನ ದೇವರು ಆ ಕಥೆಗಳನ್ನೆಲ್ಲ ಬದಲಾಯಿಸ್ತಕ್ಕಂಥವನಾಗಿದ್ದಾನೆ. ನಿನಗೆ ಛೀ ಅಂದವರೆಲ್ಲರೂ ಒಂದಿನ ನಿನ್ನ ವಿಷಯವಾಗಿ ಚಪ್ಪಳೆ ತಡ್ತಕ್ಕಂಥವ್ರಾಗಿರ್ತಾರೆ. ನನ್ನ ಸೋದರ, ಇವಳು ಯಾವ ಕೆಲ್ಸಕ್ಕೆ ಬರಲ್ಲ, ಇವನು ಯಾವ ಕೆಲ್ಸಕ್ಕೆ ಬಾರಲ್ಲ ಅಂದಂಥವ್ರೆ ನಿನ್ಗೊಂದಿನ ಅವ್ರು ಗ್ರೀಟಿಂಗ್ಸ್ ಹೇಳ್ತಕ್ಕಂಥವ್ರಾಗಿರ್ತಾರೆ. ನನ್ನ ಸೋದರ, ಇವತ್ತು ಅಂತ ಒಂದು ಸ್ಥಳದಲ್ಲಿ ದೇವರು ನೀನು ಬಲಪಡಿಸ್ತಕ್ಕಂಥನಾಗಿದ್ದಾನೆ. ಸರ್ವ ಕೃಪಾ ನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಸರ್ವ ಕೃಪಾ ನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಓ ದೇವಾ, ನಿನ್ನ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ. ಅಪವಾದಿಯು ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವಾ, ನಿನ್ನ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ. ಪ್ರಾರ್ಥನೆ ಮಾಡಿ ಆರಂಭವಾಗಿರದೆ. ನಿಮಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ. ನಿಮಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ. ನಿಮಗೆ ಎಲ್ಲ ಸಾಧ್ಯವೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಇವತ್ತು ಎಲ್ಲಿ ಕೆಳಗುತ್ತಿದ್ದರು ಅದೇ ಸ್ಥಳದಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆ ನಿಲ್ಲಿಸುತ್ತಾನೆ. ಉದ್ಯೋಗದಲ್ಲಿ ನೀನು ಕೆಳಗೆ ಬಿದ್ದು ಸ್ಥಾನಕ್ಕೆ ಬಿದ್ದಿರ್ಬೋದು.
ಆ ಸ್ಥಳದಲ್ಲೇ ದೇವರು ನಿನ್ನ ಮೇಲೆ ಹತ್ತಕ್ಕಂಥವನಾಗಿದ್ದಾನೆ. ವಿದ್ಯಾಭ್ಯಾಸದಲ್ಲೇ ನೀ ಕೆಳಗೆ ಬಿದ್ದಿದ್ದಿರ್ಬೋದು, ಅದೇ ಈ ಸ್ಥಳದಲ್ಲಿ ನೀನು ಮೇಲಕ್ಕೆ ದೇವರು ಹತ್ತಿಸ್ತಕ್ಕಂಥನಾಗಿದ್ದಾನೆ. ವ್ಯಾಪಾರ ಬಿಸ್ನೆಸ್ನಲ್ಲಿ ನೀನು ಹಾಳಾಗಿದ್ದಿರ್ಬೋದು, ಲಾಸ್ ಆಗಿದ್ದಿರ್ಬೋದು, ಅನೇಕ ಒಂದು ಸಾಲವನ್ನು ಮಾಡಿಕೊಂಡು ತೀರಿಸಲಾರದಂಥ ಈ ಸ್ಥಿತಿಯಲ್ಲಿದ್ದಿರ್ಬೋದು. ಅದೇ ಈ ಸ್ಥಳದಲ್ಲಿ ನಿನ್ನಗೆ ದೇವರು ಮೇಲಕ್ಕೆ ಹತ್ತಿಸೋ ನನ್ನ ಸೋದರಿ ಸೋದರ, ನಿನ್ನ ಕೈಯನ್ನು ಹಿಡಿದು ಮೇಲಕ್ಕೆ ನಿಲ್ಲಿಸಿ ನಿನ್ನ ಒಳಗ ಬಲವಾಗಿ ಕಾರ್ಯಗಳು ಮಾಡ್ತಕ್ಕಂಥನಾಗಿದ್ದಾನೆ ನನ್ನ ಸೋದರಿ ಸೋದರ. ಇವತ್ತು ನಿನ್ನ ಜೀವಿತ ಮಾರ್ಪಡಬೇಕು. ಸ್ಪಷ್ಟವಾಗಿ ಮಾರ್ಪಡಬೇಕಾದ್ರೆ ದೇವರಲ್ಲಿ ಮೊರೆ ಇಡು, ದೇವರಲ್ಲಿ ಮೊರೆ ಇಡು. ಒಂದ್ಸತಿ ನಾವು ಚಪ್ಪಳೆ ತಟ್ತಾ ದೇವ್ರನ್ನ ಸಾಕತ್ತಿಸೋಣ. ಜೋರಾಗಿ ಚಪ್ಪಳೆ ತಟ್ತಾ ಎಷ್ಟು ಜನ ಚಪ್ಪಳೆ ತಟ್ತಾ ಇದ್ರು. ಈಗ ದೇವರು ನಿಮ್ಮ ಒಳಗೆ ಬಂದು ಅದ್ಭುತ ಕಾರ್ಯಗಳನ್ನು ತುಂಬಿಸ್ತಕ್ಕಂಥನಾಗಿದ್ದಾನೆ. ಅಂಧಕಾರನಿದ್ದಿರ್ಬೋದು, ಭಾನುಮತನಿದ್ದಿರ್ಬೋದು, ದುರಾತ್ಮನಿದ್ದಿರ್ಬೋದು, ನಿಮಗೆ ಹಾಳು ನಾಶ ಮಾಡಿರ್ತಕ್ಕಂಥ ಆತ್ಮನೇ ಇದ್ದಿರ್ಬೋದು, ಅವು ಎಲ್ಲವುಗಳಿಂದ ದೇವರಿಗೊತ್ತು ನಿನ್ನನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡುವ ಸಿದ್ಧನಾಗಿದ್ದಾನೆ ಸೋದರ ಸೋದರ. ಈಗ ಬಿಡುಗಡೆ ಹೊಂದಿಕೋ, ದೇವರು ಸ್ವಾಗತಿಸು, ಬಿಡುಗಡೆ ಹೊಂದಿಕೋ. ಈಗ ನನ್ನ ಪವಿತ್ರಾತ್ಮ ದೇವರಿಗೊಂದು ಜೀವಿತ ಅದ್ಭುತ ಮಾಡತಾನೆ. ನಜರೇತ್ ಯೇಸು ಕ್ರಿಸ್ತ ನಸ್ಸಿನಲ್ಲಿ ನಿಮ್ಮೆಲ್ಲ ಥರ ಕಾಯಿಲೆ, ರೋಗ, ವ್ಯಾಧಿ ಮುರಿಯಲ್ಪಟ್ಟಿದ್ದೇವೆ. ಇವತ್ತು ನಿಮ್ಮ ಕೀಲು, ಎಲುಬು, ಮಾಂಸ, ಕಂಡಡು ಹರಿದಗಿರ್ತಕ್ಕಂಥ ರೋಗ, ವ್ಯಾಧಿ ಈಗ ಮಾಯವಾಗುತ್ತದೆ. ಈಗ ಎಲ್ಲ ಥರ ಮಾಟ ಮಂತ್ರ ಶಕ್ತಿ ಸುಟ್ಟೋಗ್ತದೆ, ಕಂಪ್ನಿಗಳು ಸುಟ್ಟೋಗ್ತದೆ. ದೇವರ ಜೀವಿತದಲ್ಲಿ ದೊಡ್ಡದ ಅದ್ಭುತ ಮಾಡ್ತಾನೆ. ಸ್ವಾಗತ ಮಾಡಿ, ಕರ್ತನ ಸ್ವಾಗತಿಸು. ಜಯ ಕೊಡುವ ನಿನ್ನನ್ನು ಬಲಪಡಿಸಿಕೊಂಡನ ನಿನ್ನ ಸ್ಥಳದಲ್ಲೇ ಮೇಲಕ್ಕೆ ಎತ್ತುತ್ತಕ್ಕಂಥವನು ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯಲ್ಲಿ ಬೇಡಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ನಿನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸೈತನ ಸಕಲ ಅಧಿಕಾರಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ಸ್ತೋತ್ರ. ರೋಗ ವ್ಯಾಧಿಗಳಿಂದ ಶಂಡನು ಇದು ನಾನು ಬಿಡುಗಡೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಯ್ಯ. ಬದಲಾಗದಂಥ ಒಂದು ಜೀವಿತ ಇವತ್ತು ನೀನು ಬದಲಾವಣೆ ನೀನು ಮಾರ್ಪಡಿಸೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಬಿದ್ದಂಥ ಈ ಸ್ಥಳದಲ್ಲಿ ಇವತ್ತು ಎಷ್ಟು ಜನರು ಮೇಲಕ್ಕೆ ಎತ್ತಬೇಕು, ಅವರನ್ನು ನೀನು ಮೇಲಕ್ಕೆ ಎತ್ತಯ್ಯ. ಹಲ್ಲೆಲೂಯಾ, ಗ್ಲೋರಿ 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 ಗ್ಲೋರಿ. ಇವತ್ತು ಯಾರು ಕಾಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲಯ್ಯ. ಕೈಯಲ್ಲಿ ಒಂದು ಸ್ಪಷ್ಟವಾಗಿ ಹಿಡ್ಕೊಂಬಂದರಯ್ಯ. ಕಷ್ಟನೋ, ಭಾರನೋ, ರೋಗನೋ, ವ್ಯಾಧಿನೋ, ಸಂಕಟನೋ, ಸಾಲೋನೋ ಕೈ ಹಿಡ್ಕೊಂಬಂದಿದ್ದೇವ್ರೆ. ಇವತ್ತು ಅವೆಲ್ಲವುಗಳಿಂದ ಮಕ್ಕಳನ್ನು ಬಿಡುಗಡೆ ಮಾಡಯ್ಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವತ್ತಿನ ವಾಕ್ಯದ ಕಡೆ ಒಬ್ಬ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕರ್ತನೆ. ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ನನ್ನ ತುಂಬಿಸಯ್ಯ. ವಾಕ್ಯ ಹೇಳುವಾಗ ಸ್ವಲ್ಪ ನಿನ್ನ ಮೊದಲು ಮಾತ್ರ ನನ್ನ ಬಾಯಿ ತುಟ್ಟು ನಾಲೆಜ್ಗಳನ್ನ ನಮ್ಮೆಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡೋದ್ರೆ ನಾವು ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವವರೆಗ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶದ ಕರ್ತನೆ. ನಿನ್ನೊಂದು ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೆ ಅದ್ಭುತವಾಗಿ ಗೊತ್ತು ನೀವು ಮಾತಾಡ್ತೀವಿ ಎಂಬುದಾಗಿ ನಜರೇತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. 4 ಭಾಗವಾಗಿ ನಾನು ನಿಮಗೆ ಸಂದೇಶ ಕೊಡ್ತೆ. 4 ಭಾಗ ಯಾವ ವಿಷಯವಾಗಿ ನಾನು ಕೊಡ್ತೆ ಅಂದರೆ, ದಶಮಾಂಶ ಭಾಗ ಯಾರಿಗೆ ಕೊಡಬೇಕು 1 ಪಾಯಿಂಟ್ ಬರ್ಕೊಂಡ್ಕೊ, ನಿಂಬಲ್ಲಿ ನೋಟ್ ಮಾಡ್ಕೊಂಡ್ಕೋರಿ. 2ನೇದು ದಶಮಾಂಶ ಭಾಗ ಯಾರಿಗೆ ದೇವರು ಕೊಡು ಅಂತ ಹೇಳೇನ. 3ನೇದು ದಶಮಾಂಶ ಭಾಗ ಕೊಡುವುದರಿಂದ ಏನು ಪ್ರತಿಫಲ ಅದ. 4ನೇದು ಸಂತೋಷವಾಗಿ ಕೊಡಬೇಕಾ ಅಥವಾ ದುಃಖದಿಂದ ಕೊಡಬೇಕೆಂಬುದಾಗಿ ಈ ವಿಷಯದಲ್ಲಿ ನಾನು ನಿಮ್ಗೆ ಅದ್ಭುತವಾಗಿರ್ತಕ್ಕಂಥ ಕ್ಲುಪ್ತವಾಗಿ ಸಂದೇಶವನ್ನು ಕೊಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಆದಿಕಾಂಡ 14ನೇ ಅಧ್ಯಾಯ ಅದರ 17, 18, 19, 20 ವಚನ ಓದ್ರಿ. ಅವನು ಕೆದ್ರೋಲ್ ಗೋಮರವನ್ನು ಅವನೊಂದಿಗೆ ಇದ್ದ ರಾಜರನ್ನು ಹೊಡೆದು ಬಂದ ಮೇಲೆ ಸೊದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಎದುರುಗೊಂಡನು. ಶಾಲೇಮಿನ ಅರಸನಾದ ಮೆಲ್ಕಿಚೇದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷರಸವನ್ನು ಕೊಟ್ಟನು. ಇವನು ಪರಾತ್ಪರನ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ
ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಹ್ಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಹ್ಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. ಮೊದಲನೇ ಪಾಯಿಂಟಿನ ವಿಷಯದಲ್ಲಿ ನೋಡುವಾಗ ಅದ್ಭುತವಾಗಿರ್ತಕ್ಕಂಥ ಮಾತೇನೆಂದರೆ, ಮೊದಲನೇದು ಮೆಲ್ಕಿಚೇದಕನು ಎಂಬ ಯಾಜಕನು ಅಬ್ರಹಾಮನಿಗೆ ಆಶೀರ್ವಾದ ಮಾಡ್ಯಾನ. ಯಾರಿಗೆ ಆಶೀರ್ವಾದ ಮಾಡ್ಯಾನ ಅಂದರೆ 10ರಲ್ಲಿ ಒಂದು ಭಾಗ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಅಬ್ರಹಾಮನಿಗೆ ಮೆಲ್ಕಿಚೇದಕನು ಆಶೀರ್ವಾದ ಮಾಡ್ಯಾನ. ಪ್ರೇರೆ ಮಾಡ್ಯಾನ ಅಥವಾ ಇಲ್ಲ? ಏನು ದಶಮಾಂಶ ಭಾಗ ಕೊಟ್ಟ ತಕ್ಷಣ ಆಶೀರ್ವಾದ ಮಾಡ್ಯಾನ? ತೊಕುಮಲ್ಕಿನ ಮುಂಚಿತವಾಗಿ ಅಬ್ರಾಹ್ಮನಿಗೆ ಆಶೀರ್ವಾದ ಮಾಡ್ಯಾನ. ಅಬ್ರಾಹ್ಮನಿಗೆ ಆಶೀರ್ವಾದ ಮಾಡಿ ರೊಟ್ಟಿ ಮತ್ತು ದ್ರಾಕ್ಷಿ ರಸವನ್ನು ಕೊಟ್ಟನು. ಪ್ರೇರಲ್ಲಿ ರೊಟ್ಟಿ ದ್ರಾಕ್ಷಿ ರಸ ಅಬ್ರಾಹ್ಮನ ಏನು ಮಾಡ್ಯಾನ? ಅಲ್ಲಿ ಸೇವನ ಮಾಡ್ಯಾನ. ಅಬ್ರಾಹ್ಮನು ರೊಟ್ಟಿ ದ್ರಾಕ್ಷಿ ರಸವನ್ನು ಸೇವನ ಮಾಡ್ಯಾನ. ಸೇವನ ಮಾಡಿದ ತಕ್ಷಣ ಅಲ್ಲಿ ಮೊದಲನೇದು ಆಶೀರ್ವಾದ ಪಡ್ಕೊಂಡನ. ಎರಡನೇದು ಮೆಲ್ಕಿಚೇದಕನು ಬಂದು ರೊಟ್ಟಿ ದ್ರಾಕ್ಷಿ ರಸ ಕೊಟ್ಟನ. ಅಬ್ರಾಹ್ಮನು ಸೇವನ ಮಾಡ್ಯಾನ. ಸೇವನ ಮಾಡಿ ದೇವರ ಒಂದು ಆಶೀರ್ವಾದ ಹೊಂದಿರತಕ್ಕಂಥ ಅಬ್ರಾಹ್ಮನು ಆತನು ಗೆದ್ದು ತೆಗೆದುಕೊಂಡು ಬಂದಿರತಕ್ಕಂಥ ಎಲ್ಲ ವಸ್ತುಗಳಲ್ಲಿ 10ರಲ್ಲಿ ಒಂದು ಭಾಗವನ್ನು ಅಬ್ರಾಹ್ಮನು ಮೆಲ್ಕಿಚೇದಕನಿಗೆ ಕೊಟ್ಟನು. ಗೆದ್ದುಕೊಂಡು ಬಂದಿರತಕ್ಕಂಥ ಎಷ್ಟು ಸೊತ್ತು ಆಸ್ತಿ ಅನ್ಬಲ್ಲಿ ಏನಿದ್ವು, ದನ ಆಗಲಿ ಅಥವಾ ಆಡಾಗಲಿ ಅಥವಾ ಕತ್ತೆ ಆಗಲಿ ಒಂಟೆ ಆಗಲಿ ಅಥವಾ ಏನೇನು ಅಲ್ಲಿ ಯುದ್ಧದಲ್ಲಿ ಗೆದ್ದುಕೊಂಡು ಬಂದಿದ್ದನೋ ತಂದಿರ್ತಕ್ಕಂಥದ್ರ ಎಲ್ಲದರಲ್ಲಿ ಅಬ್ರಾಹ್ಮನು ಮೆಲ್ಕಿಚೇದಕನೆಂಬ ಯಾಜಕನಿಗೆ ಅಲ್ಲೇನು ಮಾಡ್ಯಾನ? ಒಪ್ಪಿಸ್ಕೊಟ್ಟನು. ಪ್ರೇರೆ ಈ ಮೆಲ್ಕಿಚೇದಕನ ಯಾಜಕನು ಯಾರು? ಬಹಳ ಜನರ ಕ್ವಶನ್ ಇದೆ. ಈ ಮೆಲ್ಕಿಚೇದಕನು ಯಾಜಕನು ಯಾರು? ಇವ ಯಾಕೆ ಅಬ್ರಾಹ್ಮನಿಗೆ ಅಲ್ಲಿ ಬಂದು ತಂದು ಕೊಟ್ಟನು? ಅದಕ್ಕಿಂತ ಮುಂಚಿತವಾಗಿ ಅಬ್ರಾಹ್ಮನು ದೇವರ ಒಂದು ಸನ್ನಿಧಿನ ಆಶ್ರಯಿಸಲತ್ತನ. ಅಲ್ಲಿ ದೇವ್ರ ಸನ್ನಿಧಿನ ಆಶ್ರಯಿಸುವಾಗ ಅಬ್ರಾಹ್ಮನ ಜೀವಿತದಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ. ಲೂಟನ ಅಂದರೆ ಅವ್ರ ತಮ್ಮನಾಗಿರ್ತಕ್ಕಂಥ ಲೂಟನ ಒಂದು ಕುಟುಂಬ ಎಲ್ಲ ಏನು ಮಾಡಿತ್ತು? ಸೊರೆಯಾಗಿ ಹಿಡ್ಕೊಂಡು ಹೋಗಿದ್ರು. ಪ್ರೇರೆ ಹಿಡ್ಕೊಂಡು ಹೋದಾಗ ಅಯ್ಯೋ ನನ್ನ ತಮ್ಮನ ಆಸ್ತಿ, ನನ್ನ ಸೊತ್ತೆಲ್ಲ ಹೋಯ್ತಲ್ಲ ಅಂತ ತಿಳ್ಕೊಂಡು ಆಸ್ತಿಗಳೆಲ್ಲ ಹಿಂದೆ ಹೇಳ್ಕೊಂಡ್ ಬಂದ. ತೆಗೆದುಕೊಂಡು ಬಂದಾಗ ಸುಮ್ಮನಿಟ್ಟಿಲ್ಲ. ತೆಗೆದುಕೊಂಡು ಬಂದಿರತಕ್ಕಂಥ ಸಮಯದಲ್ಲಿ ಅಲ್ಲಿ ಮೆಲ್ಕಿಚೇದಕನ ಯಾಜಕನ ಏನು ಮಾಡ್ಯಾನ? ಅಬ್ರಾಹ್ಮನ ನೋಡ್ಯಾನ. ಪ್ರೇರೆ ಅಯ್ಯೋ ಕಷ್ಟಪಡ್ತಕ್ಕಂಥ ವ್ಯಕ್ತಿ, ಅಯ್ಯೋ ಈ ವ್ಯಕ್ತಿ ಎಷ್ಟು ಭಾರ ಹೊತ್ತಕ್ಕಂಥ ವ್ಯಕ್ತಿ, ಅಯ್ಯೋ ಅವ್ನ ಜೀವಿತ ಏನೆಂಬುದಾಗಿ ತಿಳ್ಕೊಂಡನ. ಈ ಅಬ್ರಾಹ್ಮನ ಬಳಿಗೆ ಬಂದು ಅಬ್ರಾಹ್ಮನಿಗೆ ಮೊದಲೇದೇನು ಮಾಡ್ಯಾನ? ಆಶೀರ್ವಾದ ಮಾಡ್ಯಾನ. ನೋಡ್ರಿ, ಶಾಲೇಮಿನ ಅರಸನಾದ ಮೆಲ್ಕಿಚೇದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಿ ರಸವನ್ನು ಕೊಟ್ಟನು. ಇವನು ಪರಾತ್ಪರನ ದೇವರ ಯಾಜಕನಾಗಿದ್ದು ಅಬ್ರಾಹ್ಮನ ಆಶೀರ್ವದಿಸಿದ ಕೈಯಲ್ಲಿ ರೊಟ್ಟಿ ದ್ರಾಕ್ಷಿ ರಸವನ್ನು ಕೊಟ್ಟನ. ರೊಟ್ಟಿ ದ್ರಾಕ್ಷಿ ರಸವನ್ನು ಕೊಟ್ಟು ಅಬ್ರಾಹ್ಮನಿಗೆ ಸೇವನೆ ಮಾಡ್ಲಿಕ್ಕೆ ಹಚ್ಚನ. ಸೇವನೆ ಮಾಡ್ಲಿಕ್ಕೆ ಹಚ್ಚಿದ ತಕ್ಷಣ ಅಬ್ರಾಹ್ಮನನ್ನು ಆಶೀರ್ವಾದ ಮಾಡ್ಯಾನ. ಪ್ರೇರೆ ಇವತ್ತು ಅಬ್ರಾಹ್ಮನ ಆಶೀರ್ವಾದ ಹೊಂದೇನೆ. ಕಾರಣ ಏನು? ಹುಡುದಿರಂತಾರೆ ಇಲ್ಲ. ಮೊದಲನೇದು ದೇವರಿಂದ ಕರೆಯಲ್ಪಟ್ಟಾಗ ದೇವರು ಅಬ್ರಾಹ್ಮನನ್ನು ಆರಿಸಿಕೊಂಡು ಕರೆದಾಗ ಅಬ್ರಾಹ್ಮನು ಆ ಥರವಾಗಿ ಬೆಳೆದನ. ಪ್ರೇರೆ ದೇವ್ರ ಸನ್ನಿಧಿಯಲ್ಲಿ ಅಬ್ರಾಹ್ಮನು ಯಾವುದಕ್ಕೂ ಹಿಂದಕ್ಕಾಗಿಲ್ಲ. ಯಾವ್ದು ಕಾರ್ಯಕ್ಕೆ ಅಬ್ರಾಹ್ಮನ ಹಿಂದಕ್ಕಾಗಿಲ್ಲ. ಹಿಂದಕ್ಕಾಗಲ್ಲ ಕಾರಣನೇ ಅಬ್ರಾಹ್ಮನ ಒಳಗ ಆಸಕ್ತಿ ಅದ ಎಂಬುದಾಗಿ ತಿಳ್ಕೊಂಡು ಮೆಲ್ಕಿಚೇದಕನು ರೊಟ್ಟಿ ದ್ರಾಕ್ಷಿ ರಸವನ್ನು ತಂದು ಕೊಟ್ಟನು. ಪ್ರೇರೆ ಅದಕ್ಕೆ ಅಬ್ರಾಹ್ಮನಿಗೆ ಅಲ್ಲಿ ಮೆಲ್ಕಿಚೇದಕನು ಆಶೀರ್ವಾದ ಮಾಡ್ಯಾನ. ಇವತ್ತು ರೊಟ್ಟಿ ದ್ರಾಕ್ಷಿ ರಸ ಸೇವನೆ ಮಾಡ್ತಕ್ಕಂಥ ನೀವು ಎಷ್ಟು ಜನ ಆಶೀರ್ವಾದ ಆಗಿ ಬೆಳೆದಿರಿ? ಹಲ್ಲೆಲೂಯಾ. ಒಂದು ಕ್ವಶನ್ ನಿಮ್ಮ ಜೀವಿತದಲ್ಲಿ, ಎಷ್ಟು ಜನ ಇವತ್ತು ಕರ್ತನ ಮೇಜನನ್ನು ಸೇವನೆ ಮಾಡತ್ತೀರಿ? ಕರ್ತನ ಮೇಜಿನಲ್ಲೂ ಸೇವನವಾಗಿ ಪಾಲ್ಭಾಗಿರ್ತಕ್ಕಂಥ ನೀವು ಎಷ್ಟು ಜನ ಆಶೀರ್ವಾದ ಆಗಿ ಬೆಳೀತೀರಿ? ನೀವು ಇವತ್ತು ಯಾಕೆ ನೀವು ಆಶೀರ್ವಾದ ದೇವ್ರು ಮಾಡಿರ್ತಕ್ಕಂಥದ್ದು ನೀವು ಕಳೆದುಕೊಳ್ಳುತ್ತೀರಿ? ಯಾಕಾಗುತ್ತದನ? ದೇವರಿಗೆ ಕೊಡಲ್ಲ. ದೇವ್ರಿಗೆ ಏನು ಕಮ್ಮಿದ್ದಿಲ್ಲ. ಪ್ರೇರೆ ದೇವ್ರಿಗೆ ಏನು ಕಮ್ಮಿಲ್ಲ. ಎಲ್ಲ ದೇವ್ರು ಸೃಷ್ಟಿ ಮಾಡಿದ. ಮನುಷ್ಯರು ಹಿಡ್ಕೊಂಡು, ಹಣ ಹಿಡ್ಕೊಂಡು, ಬೆಳ್ಳಿ ಬಂಗಾರ ಹಿಡ್ಕೊಂಡು ಪ್ರತಿಯೊಂದು ದೇವರ ಸೃಷ್ಟಿನೇ ಅದ. ಆದರೆ ದೇವರ ಸೃಷ್ಟಿ ಇದ್ದಾಗ ಕೂಡ ದೇವರಿಗಂತೂ ಏನು ಕಡಿಮಿಲ್ಲ ಅಂತ ಕೂಡ ನಾವು ದೇವರಿಗೆ ಏನು ಕೊಡಬಾರ್ದು ಎಂಬುದಾಗಿಲ್ಲ. ದೇವರಿಗೆ ಸ್ಪಷ್ಟವಾಗಿ ನಾವು ಕೊಡಲೇಬೇಕು. ಈ ಮೆಲ್ಕಿಚೇದಕನ ಯಾಜಕನು ಯಾರೆಂಬುದನ್ನು ನೋಡಿದಾಗ ಇಬ್ರಿಯರಿಗೆ 5ನೇ ಅಧ್ಯಾಯ 9-10 ವಚನದಲ್ಲಿ ನೋಡುವಾಗ, ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಚೇದಕನ ತರಹದ ಮಹಾಯಾಜಕನೇ ಎನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾಗಿ ರಕ್ಷಣೆಗೆ ಕಾರಣವಾದನು. ರಕ್ಷಣೆಗೆ ಕಾರಣನಾಗಿರ್ತಕ್ಕಂಥ ವ್ಯಕ್ತಿ ಯಾರು? ಯೇಸು ಸ್ವಾಮಿನೇ.
ಇವತ್ತು ಇಲ್ಲ ಯೇ ಸ್ವಾಮಿ. ಅನಾದಿ ಕಾಲ ಹಿಡಿದು ಸತ್ಯವೇದ ಯಾವಾಗ ಉತ್ಪತ್ತಿ ಆಗ್ಯದ ಅಂತ ಹೇಳಿದಾಗ ಅಂದ್ರೆ ಭೂಲೋಕದಲ್ಲಿ ಜನರು ಯಾವಾಗ ಉತ್ಪತ್ತಿ ಆಗಿರೋ ಆವತ್ತಿನ ಹಿಡ್ಕೊಂಡು ಅದಕ್ಕಿಂತ ಮುಂಚಿತವಾಗ ಕೂಡ ಯೇಸು ಸ್ವಾಮಿ ಹಣ ಪ್ರಿಯರೇ. ಈ ಮೆಲ್ಕಿ ಜೇದಕನ ತರಹದ ಯಾಜಕನು ನಿರಂತರವಾಗಿ ಜೀವಿಸ್ತಕ್ಕಂಥವ್ನು ಯಾರಂದ್ರೆ ಯೇಸು ಸ್ವಾಮಿನೇ. ಇವತ್ತು ಒಂದು ದೇವರಿಗೆ ನೀವು ಕೊಡ್ತಕ್ಕಂಥದ್ದಾಗಿ ನೀವು ಎಷ್ಟು ಪಾಲದ ಅದು ನೀವು 101% ನೀವು ಕೊಡಲೇಬೇಕು. ನೀವು ಕೊಟ್ಟಾಗ ಮಾತ್ರನೇ ನೀವು ಆಶೀರ್ವಾದ ಹೊಂದ್ತೀರಿ. ಕೊಡಲಿಲ್ಲ ಅಂದ್ರೆ ಆಶೀರ್ವಾದ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ದ್ರಾಕ್ಷಾರಸ ರೊಟ್ಟಿ ಸೇವನೆ ಮಾಡ್ತಕ್ಕಂಥ ವ್ಯಕ್ತಿಗಳು ನೀವು 101% ಕೊಡಲೇಬೇಕಂದ್ರೆ ಪಾಸ್ಟ್ರಾಗಿಲ್ಲ. ಹಲ್ಲೆಲೂಯಾ. ಮತ್ತು ನೀವು ಪಾಸ್ಟ್ರ್ ತೊಗೊಳತ್ತಾನ, ಪಾಸ್ಟ್ರ್ ತೊಗೊಂಡು ಗಾಡಿ ಗೋಡ ಬಿಲ್ಡಿಂಗ್ ಬೆಳ್ಳಿ ಬಂಗಾರ ವಸ್ತ್ರ ಹೊಸ ಹೊಸ ಬಟ್ಟೆ ಇಲ್ಲ. ನೀವು ಕೊಡ್ತಕ್ಕಂಥದ್ದು ನಮಗಿಲ್ಲ, ಸೇವಕರಿಗಿಲ್ಲ. ನೀವು ಕೊಡ್ತಕ್ಕಂಥದ್ದು ಆ ಆಫರಿಂಗು ನೀವು ದೇವ್ರಿಗೆ ಕೊಡ್ಬೇಕು. ಅದು ಎಷ್ಟೇ ಅದನ್ನು 10ರಲ್ಲಿ 1 ಭಾಗ ಎಂಬುದಾಗಿ ಸ್ಪಷ್ಟವಾಗಿ ಅಬ್ರಾಹ್ಮನ ಕಾಲದಲ್ಲಿ ಹಿಡಿದೆ ಅದು ಬಂಧಿಸಲ್ಪಟ್ಟಿಂದ ಅದು ಕೊಡಲೇಬೇಕೆಂಬುದಾಗಿ ಒಂದು ನೇಮ ಅದ. ಅದು ಕೊಡಲೇಬೇಕು ನೀವು ಸ್ಪಷ್ಟವಾಗಿ ಅದರ ಅನುಸಾರವಾಗಿ. ಎರಡನೇದು, ಈ ದಶಮಾಂಶ ಭಾಗ ಯಾರಿಗೆ ಕೊಡ್ಬೇಕಂತ ಹೇಳಿ ಆಲೋಚನೆ ಮಾಡಿರುವಾಗ 2ನೇ ಭಾಗದಲ್ಲಿ ಬರ್ತೇವೆ. ದಶಮಾಂಶ ಭಾಗ ಲೇವಿಯವ್ರಿಗೆ ಕೊಡ್ಬೇಕಂತ ಪ್ರೇರೆ. ಈ ಲೇವಿಯವರು ಯಾರು? ಈ ಲೇವಿಯವರು ಯಾರು? ಯಾರ ಮಗ ನೀವು ಲೇವಿ ಹೇಳ್ತೀರಿ? ಲೇವಿ ಯಾರ ಮಗನ ಅಂತ ಹೇಳ್ತೀರಿ? ಗಂಡ್ಸ್ಮಕ್ಕಳು ಈ ಕಡೆ ಲೇವಿ ಯಾರ ಮಗನ ಅಂತ ಹೇಳ್ತೀರಿ? ಗೊತ್ತಿಲ್ಲ ನಿಮಗೆ? ಹೆಣ್ಮಕ್ಳು ಈ ಕಡೆ ಲೇವಿ ಯಾರ ಮಗನ ಅಂತ ಹೇಳ್ತೀರಿ? ಯಾರ ಮಗನ್ರಿ ಲೇವಿ? ಯಾರ ಮಗನು ಗೊತ್ತೇ ಇಲ್ಲ. ಲೇವಿ ಯಾರ ಮಗನೆಂಬುದಾಗ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಪಾಸ್ಟರ್ ನಮಗೆ ಹೇಳಿಲ್ಲ. ನಮ್ಗೆ ಹೆಂಗೆ ಗೊತ್ತಾಯ್ತದ? ಏನಂತೀರಿ? ಕರೆಕ್ಟಿಲ್ಲ. ಪಾಸ್ಟರ್ ಹೇಳಿಲ್ಲ ನಮ್ಗೆ ಹೆಂಗೆ ಗೊತ್ತಾಯ್ತಂದ್ರೆ ಇದರ ಅರ್ಥ ಏನಂದ್ರೆ ಮನೆಯಲ್ಲಿ ನೀವು ಬೈಬಲ್ ಅಧ್ಯಯನ ನೀವು ಮಾಡಲ್ಲ. ಮನೆಯಲ್ಲಿ ನೀವು ಬೈಬಲ್ ಅಧ್ಯಯನ ನೀವು ಮಾಡಲ್ಲ. ಬೈಬಲ್ ಯಾವಾಗ ನೀವು ಅಧ್ಯಯನ ಮಾಡ್ತಿರೋ ಅವಾಗ ಯಾರು ಏನೆಂಬುದಾಗಿ ನಿಮಗೆ 100% ಗೊತ್ತಿರ್ತದೆ ಪ್ರಿಯರೇ. ಲೇವಿ ಯಾರ ಮಗನಂದ್ರೆ ಯಾಕೋಬನ ಮಗನು ಪ್ರಿಯರೇ. ಹಲ್ಲೆಲೂಯಾ. ಯಾರ ಮಗನು? ಲೇವಿಯು ಯಾಕೋಬನ ಮಗನು. ಈ ಯಾಕೋಬನ ಮಗನಿಗೆ ಯಾಕೆ ಕೊಡು ಎಂಬುದಾಗಿ ಹೇಳ್ತಾನಂದ್ರೆ ಅರಣ್ಯಕಾಂಡ 18ನೇ ಅಧ್ಯಾಯ 24ನೇ ವಚನ ಹೇಳ್ತಾನ, ಇಸ್ರಾಯೇಲರು ಪ್ರತ್ಯೇಕಿಸಿ ಯೆಹೋವನಿಗೆ ಸಮರ್ಪಿಸುವ 10ನೇ ಪಾಲನ್ನೇ ಲೇವಿಯವರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದೇನಲ್ಲ, ಇವರಿಗೆ ಇಸ್ರಾಯೇಲರೊಂದಿಗೆ ಪಾಲು ದೊರೆಯುವುದಿಲ್ಲವೆಂದು ನಾನು ಹೇಳಿದ ಮಾತಿಗೆ ಇದೇ ಕಾರಣ. ಲೇವಿಯವರು ಯಾರಂದ್ರೆ ಸೇವೆ ಮಾಡ್ತಕ್ಕಂಥವ್ರು. ಲೇವಿಯವರು ಸಭೆಯಲ್ಲಿ ದೇವರ ಆಲಯದಲ್ಲಿ ಯಾಜಕ ತತ್ವವನ್ನು ಯಾರತ್ತೆ ಮಾಡ್ತಕ್ಕಂಥವ್ರಾಗಿದ್ರು, ಸೇವೆದಲ್ಲಿ ಒಂದು ಭಾಗವಾಗಿ ದುಡಿತಕ್ಕಂಥ ವ್ಯಕ್ತಿಗಳು ಯಾರಿದ್ದರಂದ್ರೆ ಲೇವಿಯವರು ಪ್ರೇರೆ. 12 ಮಂದಿ ಮಕ್ಕಳಿಗೆ ಯಾಕೋಬನ ಕುಟುಂಬದಲ್ಲಿ 11 ಮಂದಿ ಮಕ್ಕಳಿಗೆ ಎಲ್ಲ ಆಸ್ತಿ ಹಂಚ್ಕೊಟ್ಟಂದ ದೇವರು. ಹೊಲ ಎಷ್ಟು ಬೇಕೋ ಅಷ್ಟು ಕೊಟ್ಟಕೇನ ಅವರಿಗೆ. ಯಾ ಪಾಲಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟಕೇನ. ದನ ಕರು ಕುರಿಗಳು ಎಷ್ಟು ಬೇಕೋ ಅವರಿಗೂ ಅಷ್ಟು ಆಸ್ತಿ ಎಲ್ಲರಿಗೂ ಕೊಟ್ಟಕೇನ. ಲೇವಿಯವರಿಗೆ ಮಾತ್ರ ಕೊಟ್ಲ. ಯಾಕಂದ್ರೆ ಲೇವಿಯವರು ನನ್ನ ಸೇವೆ ಮಾಡ್ತಕ್ಕಂಥ ಮಕ್ಕಳು, ಅವರು ಪ್ರತ್ಯೇಕಿಸಲ್ಪಟ್ಟವರು. ಲೇವಿಯವರಿಗೆ ಬಿಟ್ಟು ಇನ್ನೊಬ್ಬನು ಯಾವನಾದ್ರ ದೇವರ ಆಲಯದಲ್ಲಿ ಒಂದೊಳ್ಳೆ ಪ್ರತ್ಯಕ್ಷವಾಗಿರ್ತಕ್ಕಂಥ ಗುಡಾರದಲ್ಲಿ ಒಂದೊಳ್ಳೆ ಸೇರಿದನಂದ್ರ ಅವ ಮರಣಕ್ಕೆ ತುತ್ತಾಗುತ್ತಾನ ಪ್ರಿಯರೇ. ಈ ಲೇವಿ ಯಾಕೆ ದೇವರು ಆರಿಸಿಕೊಂಡು ಒಂದು ಸೇವೆ ಮಾಡೋದು ಕೆಟ್ಟನಂದ್ರೆ ಲೇವಿ ಅವರಿಗೆ ಯಾವುದು ಸೊತ್ತಿಲ್ಲ, ಯಾವುದು ಆಸ್ತಿ ಇಲ್ಲ, ಯಾವುದು ಬೆನಿಫಿಟ್ ಇಲ್ಲ, ಯಾವುದು ಆದಾಯವಿಲ್ಲ, ಯಾವ ದನ, ಯಾವ ಕುರಿ, ಯಾವ ಕರು ಅನ್ಬಲಿಲ್ಲ, ಯಾವ ಬೆಳ್ಳಿ ಬಂಗಾರ ವಸ್ತ್ರ ವೈಡ್ಯರ ಆತನಿಲ್ಲ, ಯಾವ ವಸ್ತ್ರ ಕೂಡ ಆತನಲ್ಲಿಲ್ಲ. ಲೇವಿಯವನಿಗೆ ದೇವರು ಕೊಟ್ಟಿರ್ತಕ್ಕಂಥದ್ದು ಒಂದು ಏನಂದ್ರೆ ಈ 11 ಕುಲದವರು ತಂದು ಒಪ್ಪಿಸಿಕೊಟ್ಟಿರುವಾಗ ಅದರಲ್ಲಿ 10ನೇ ಒಂದು ಭಾಗವನ್ನು ಈ ಲೇವಿಯವರು ತೆಗೆದುಕೊಂಡು ಅವರು ಆಹಾರ ಪದಾರ್ಥ ಸೇವನೆ ಮಾಡೋದಕ್ಕಾಗಿ, ಅವ್ರಿಗೆ ಬಟ್ಟೆ ಬೇಕಾ ಬಟ್ಟೆಗಳು, ಅವ್ರಿಗೆ ಊಟಕ್ಕೆ ಬೇಕಾ ಊಟಕ್ಕಾಗಿ, ಅವ್ರಿಗೆ ಏನು ಬೇಕಾಗಿರ್ತದೋ ಈ 10ನೇಲಿ ಒಂದು ಪಾಲನ್ನು ತೆಗೆದುಕೊಂಡು ಲೇವಿಯವರು ಸೇವನೆ ಮಾಡ್ತಕ್ಕಂಥರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಲೇವಿಯವರು? ಯಾರು ಲೇವಿಯವರು? ಯಾರು? ಲೇವಿಯವರು ಸೇವೆ ಮಾಡ್ತಕ್ಕಂಥವ್ರು, ಸಭೆಗಳಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಲೇವಿ ಅವರೇ. ಇವ್ರು ಸೇವೆ ಮಾಡ್ತಕ್ಕಂಥವ್ರು ಎಲ್ಲಿಂದ ಬರ್ಬೇಕು ಬೆನಿಫಿಟ್? ಇವ್ರಿಗೆ ಊಟ ಬೇಕು, ಇವ್ರಿಗೆ ವಸ್ತ್ರಗಳು ಬೇಕು, ಎಲ್ಲಿಂದ ಬೇಕು? ಯಾರು ಕೊಡ್ತಾರ ಇವ್ರಿಗೆ ಊಟ ವಸ್ತ್ರ? ಯಾರು ಕೊಡ್ತಾರ? ಅದಕ್ಕೆ ಲೇವಿಯವರಿಗೆ ದೇವರು ಸ್ಪಷ್ಟವಾಗಿ ಹೇಳ್ತಾನೆ ಅಂದ್ರೆ ಎಲ್ಲರೂ ಕಲ್ತಿ ವಾಕ್ಯ ಹೋದರೆ ಇಸ್ರಾಯೇಲರು
ಪ್ರತ್ಯೇಕಿಸಿ ಯೆಹೋವನಿಗೆ ಸಮರ್ಪಿಸುವ 10ನೆಯ ಪಾಲನ್ನೇ ಲೇವಿಯವರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದೇನಲ್ಲ. ಇದು ಯಾರು ಕೊಟ್ಟವಂತ? ಮನುಷ್ಯರ? ಯಾರು? ಮನುಷ್ಯರಿಲ್ಲ ರೀ. ಮನುಷ್ಯರಿಗೆ ದೇವರು ಹೇಳೇನಂತ, ನಾನು ಅವ್ರಿಗೆ ಕೊಟ್ಟಿದ್ದಲ್ಲ, ನೀವು ನಿಮ್ಮ ಆದಾಯದಲ್ಲಿ ಬರ್ತಕ್ಕಂಥ ಧಾನ್ಯಗಳಾಗಲಿ ದೌಷ್ಯಗಳಾಗಲಿ ನಿಮ್ಮಲ್ಲಿರ್ತಕ್ಕಂಥದ್ದು ಏನೇನು ಸಂಪಾದನೆ ಮಾಡುತ್ತೀರೋ ಅದರ ಎಲ್ಲವುಗಳಲ್ಲಿ ಒಯ್ದು 10ನೇ ಒಂದು ಪಾಲನ್ನು ನೀವು ಲೇವಿಯವರಿಗೆ ಕೊಡ್ರಿ ಎಂಬುದಾಗಿ ದೇವರು ಹೇಳ್ಯಾನ ಪ್ರಿಯರೇ. ಇವತ್ತು ಈ 11 ಕುಟುಂಬದವರು ಅಥವಾ ಈ 11 ಕುಲದವರು ತಂದು ಲೇವಿಯವರಿಗೆ ಕೊಟ್ಟಾಗ, ಸಭೆದಲ್ಲಿ ಕೊಟ್ಟಿರುವಾಗ ಲೇವಿ ಅವರು ಎಷ್ಟು ಬಳಸ್ಕೊತಾರ 100% ಅಷ್ಟು ಅವ್ರು ಬಳಸಲೇಬೇಕಾಗ್ಯದ. ಅದಕ್ಕೆ ಯಾವುದೂ ಕುಂದು ಕೊರತೆ ಇಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಪೋಷಣೆ ಕೊಡ್ತಕ್ಕಂಥ ಫರ್ಜು ದೇವರೇನ ಪ್ರೇರೆ, ದೇವರೇ ಅವ್ರಿಗೆ ಕೊಡ್ಬೇಕು. ಆದರೆ ದೇವ್ರು ಕೊಡಬೇಕಾದ್ರೆ ನೀವು 100% ನಿಮ್ಮ ಹೊಲದಲ್ಲಿ ಬೆಳೀತಕ್ಕಂಥ ಬೆಳೆನೇ ಆಗಲಿ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲೇ ಆಗಲಿ, ಅಥವಾ ನಿಮ್ಮ ಮನೆ ದನ ಕರು ಕುರಿಗಳೇ ಆಗಲಿ, ಏನೇನು ಬೆಳೀತಕ್ಕಂಥವಾಗಿರ್ತವೋ 10ರಲ್ಲಿ ಒಂದು ಪಾಲನ್ನು ನೀವು ಸ್ಪಷ್ಟವಾಗಿ ಸಭೆಗೂ ತಂದು ನೀವು ಒಪ್ಪಿಸ್ಕೊಡ್ಲೇಬೇಕು. ಅದು ಲೇವಿಯವರು ತೆಗೆದುಕೊಂಡು ಏನು ಮಾಡ್ತಾರ? ಸೇವನೆ ಮಾಡ್ತಾರ ಪ್ರೇರೆ. ಹಲ್ಲೆಲೂಯಾ. ಯಾರು ಸೇವನೆ ಮಾಡ್ತಾರ? ಯಾರು ತಂದು ಕೊಡ್ಬೇಕು? ಯಾರು ತಂದು ಕೊಡ್ಬೇಕು? ಹಿಂದಿದ್ದವ್ರು ಯಾರು ತಂದು ಕೊಡ್ಬೇಕ್ರಿ? ಯಾರು ಕೊಡ್ಬೇಕು? ನೀವು ಕೊಡ್ಬೇಕಲ್ಲ. ಹಿಂದೆ ಈ ಕಡೆ ಇದ್ದಾರೆ, ಯಾರು ಕೊಡ್ಬೇಕು? ನೀವೇ ಕೊಡ್ಬೇಕು. ಇವತ್ತು ನಿಮ್ಮ ಒಂದು ಕ್ವಶನ್ ಇರ್ಬೇಕು, ಸೇವೆ ಮಾಡ್ತಕ್ಕಂಥವ್ರು ಅವ್ರಿಗೆ ಆದಾಯ ಎಲ್ಲಿಂದ ಇರ್ತದ? ಸೇವೆ ಮಾಡ್ತಕ್ಕಂಥವ್ರು ಸಭೆಯಲ್ಲಿ ಏನು ಕೊರತೆ ಇರ್ತದ? ಯಾಕೆ ಅವ್ರಿಗೆ ನಾವು ಸಪೋರ್ಟ್ ಮಾಡಲಿ ಎಂಬುದಾಗಿ ನಿಮ್ಮೊಳಗೆ ಕ್ವಶನ್ ಇರಬೇಕು ಸ್ಪಷ್ಟವಾಗಿ. ಇದು ಹಿಂಗೆ ಮಾಡಲೇಬೇಕು, ನಾವು ಹಿಂಗೆ ಮಾಡಿದಾಗ ಮಾತ್ರನೇ ನಾವು ಒಬ್ಬಡ್ತೀವಿ ಅಂತೀವಿ. ಮೊದಲನೇದು ಅಬ್ರಾಮನ್ ಹೆಂಗೆ ಆಶೀರ್ವಾದನ? ದುಡ್ದನ ಅಥವಾ ಹಂಗೆ ಉಳ್ದನ? ಹಂಗೆ ಉಳ್ದನ? ಇಲ್ಲ, ಅಬ್ರಾಮನ್ ದುಡ್ದನ್. ಯುದ್ಧ ಆಡೇನ, ಹೋಗಿ ಯುದ್ಧ ಆಡೇನ. ಆ ಯುದ್ಧದಲ್ಲಿ ಗೆದ್ಕೊಂಡು ಬಂದ ತಕ್ಷಣ ಅಲ್ಲಿ ಮೆಲ್ಕಿಜೆದೇಕನು ಯಾಜಕನ ನೋಡಿ ಅವನಿಗೆ ರೊಟ್ಟಿ ದ್ರಾಕ್ಷರಸ ಕೊಟ್ಟು ಅಬ್ರಾಮನಿಗೆ ಸೇವನೆ ಮಾಡಕ್ಕೆ ಹಚ್ಚಿ ಅಬ್ರಾಮನಿಗೆ ಏನು ಮಾಡ್ಯಾನ? ಅಲ್ಲಿ ಆಶೀರ್ವಾದ ಮಾಡ್ಯಾನ ಪ್ರಿಯರೇ. ಆ ಆಶೀರ್ವಾದೇ ಆಗುತ್ತಾ. ಮೆಲ್ಕಿಜೆದೇಕನು ಯಾಜಕನ ಅಂತ ಹೇಳ್ತೇವಲ್ಲ, ಬರೆಯಲ್ಪಟ್ಟಿದಲ್ಲ, ಆ ಮೆಲ್ಕಿಜೆದೇಕನು ಯಾಜಕನು ಯಾವ ವಂಶಕ್ಕೆ ಸಂಬಂಧಪಟ್ಟ ಅಂದ್ರೆ ನೋಡ್ತೇವೆ ಇಲ್ಲಿ ಲೇವಿಯವರ ವಂಶಕ್ಕೆ ಸಂಬಂಧಪಟ್ಟಿನ ಅವನ ವ್ಯಕ್ತಿನೇ. ಯಾಜಕತ್ವ ಮಾಡ್ತಕ್ಕಂಥವ್ರು ಯಾರಂದ್ರೆ ಲೇವಿ ಅವರೇ. ಈ ಲೇವಿ ಅವರು ಯಾಜಕತ್ವ ಮಾಡ್ತಾರಲ್ಲ, ಅದಕ್ಕೆ ಈ ಯಾಜಕತ್ವ ಮಾಡ್ತಕ್ಕಂಥ ಲೇವಿ ಅವರಿಂದೇ ಅಲ್ಲಿ 10ರಲ್ಲಿ ಒಂದು ಭಾಗ 100% ಅವ್ರಿಗೆ ಬರಲೇಬೇಕಾದ ಪ್ರೇರೆ. ದೇವರಿಗೆ ನಾ ಪ್ರತ್ಯೇಕವಾಗಿ ನಾ ಕೊಟ್ಟಿದ್ದ ಅಂತ ಎಂಬುದಾಗಿ ಹೇಳ್ತಕ್ಕಂಥನಾಗಿರ್ತಾನ. ಇದು ನೀವು 100% ನೀವು ಮಾಡಲೇಬೇಕು. 3ನೇ ವಿಷಯದಲ್ಲಿ ಬಂದಾಗ ಮಲಾಕಿಯ ಗ್ರಂಥ 3ನೇ ಅಧ್ಯಾಯ 9, 10, 11 ವಚನದಲ್ಲಿ ನೋಡ್ತೇವೆ ನಾವು. ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾದಿರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಇಸ್ತಡ ಹಿಡಿಯಲಾರದಷ್ಟು ಸುರಿಸುವವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯು ಫಲವನ್ನು ನಾಶ ಮಾಡದು. ನಿಮ್ಮ ದ್ರಾಕ್ಷೆ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದಾಗಿ. ಇಲ್ಲಿ ಕದ್ದುಕೊಳ್ತಕ್ಕಂಥದ್ದು ಯಾವುದಂತ ಹೇಳಿದಾಗ ನೋಡಿದಾಗ 10ರಲ್ಲಿ ಒಂದು ಭಾಗ ಮಾತ್ರನೇ ನೀವು ಕದ್ದುಕೊಳ್ತಕ್ಕಂಥರಾಗಿದ್ರಿ. ಈ 10ರಲ್ಲಿ ಒಂದು ಭಾಗವನ್ನು ಯಾವಾಗತ್ತೆ ನೀವು ಕದ್ದುಕೊಳ್ತಿರೋ ಅವಾಗ ಶಾಪಗ್ರಸ್ತರಾದಿರಿ ಎಂಬುದು ಹೇಳ್ತಾ ಪ್ರೇರ ವಾಕ್ಯ. ಇವತ್ತು ಯಾರು ಶಾಪಗ್ರಸ್ತರಾಗ್ಲತ್ತಾರ? ಕೊಟ್ಟವರ ಕೊಡಲ್ದರ? ಯಾರು? ಕೊಡಲ್ಲಂತ ವ್ಯಕ್ತಿಗಳು ಶಾಪಗ್ರಸ್ತರು ಎಂಬುದಾಗಿ ಸತ್ಯವೇದ ಹೇಳ್ತಿದ್ದೆ. ನಾ ಹೇಳ್ತಿಲ್ಲ, ಮತ್ತೆ ನನ್ನ ಮೇಲೆ ನೀವು ದೋಷಿಸಬೇಡ್ರಿ, ಪಾಸ್ಟಿಂಗ್ ಅಂತ ನನ್ನ ಮೇಲೆ ದೋಷಿಸಬೇಡ. ನಾ ವಾಕ್ಯದ ಅನುಸಾರ ನೀವು ಮಾತಾಡ್ತಿದೆ. ಇದು ಕೊಡಲ್ಲಂತ ವ್ಯಕ್ತಿಗಳು ಶಾಪಗ್ರಸ್ತರು ಅಂತ ಹೇಳ್ತಾನ. ಮತ್ತು ನನ್ನ ಆಲಯ ಶೂನ್ಯವಾಗಿರದಂತೆ ಅಂದ್ರೆ ನೀವು ಯಾವಾಗೈತೆ ಕೊಡ್ತಿರೋ ಅವಾಗ ಈ ಆಲಯ ಅಭಿವೃದ್ಧಿ ಹೊಂದಲಕ್ಕೆ ಸಾಧ್ಯದ ಪ್ರಿಯರೇ. 3ನೇ ನೀವು ಎದಕ್ಕೆ ಕೊಡ್ಬೇಕಂದ್ರ ಈ ಸೇವೆ ಅಭಿವೃದ್ಧಿ ಹೊಂದುವುದಕ್ಕಾಗಿ. ನಿಮ್ಮ 10ರಲ್ಲಿ ಒಂದು ಭಾಗ ನೀವು ಕೊಡ್ತಿರಲ್ಲ, ನೀವು 10ರಲ್ಲಿ ಒಂದು ಭಾಗ ಕೊಟ್ಟಿರುವಾಗ ಇದು ಸೇವೆ ಅಭಿವೃದ್ಧಿ ಹೊಂದಬೇಕು, ಇದು ಡೆವಲಪ್ ಆಗುವುದಕ್ಕಾಗಿ.
ಸಭೆ ಅಭಿವೃದ್ಧಿ ಹೊಂದಬೇಕಾದ್ರೆ ಕಾರಣ ಯಾರು? ನೀವೇ. ನೀವು ಕೊಡೋದ್ರಿಂದ ಈ ಸೇವೆ ಡೆವಲಪ್ ಆಯ್ತದ. ನೀವು ಕೊಡೋದ್ರಿಂದ ನೀವು ಶಾಪಗ್ರಸ್ತರಾಗಲ್ರಿ, ಕೊಡುವುದರಿಂದ ನೀವು ಅಭಿವೃದ್ಧಿ ಹೊಂದಿರು. ನನ್ನನ್ನು ಹೀಗೆ ಪರೀಕ್ಷಿಸ್ರಿ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಈಗ ಈ ಒಂದು ಮೈಕ್ ನಡಿಲಕ್ಕೆ ಈ ಶೆಲ್ ಬೇಕಂತ ಅನ್ಕೋರಿ, ಈ ಶೆಲ್ ಖರೀದಿ ಮಾಡ್ಬೇಕು. ಯಾರು ತಂದು ಕೊಡ್ಬೇಕು ಇದಕ್ಕೆ? ಇದು ನಾವು ಖರೀದಿ ಮಾಡ್ಬೇಕಲ್ಲ. ನಾವು ಖರೀದಿ ಮಾಡ್ಬೇಕಾದ್ರೆ ಯಾರು ಕೊಡ್ಬೇಕು? ನೀವೇ ಕೊಡ್ಬೇಕು. ಇದು ಆಲಯ ಆಹಾರ ಶೂನ್ಯವಾಗಿರದಂತೆ, ಅಂದ್ರೆ ಈ ಆಲಯ ಶೂನ್ಯವಾಗಿರ್ಬಾರ್ದು. ಈ ಆಲಯ ಅಭಿವೃದ್ಧಿ ಹೊಂದಬೇಕು. ಈ ಆಲಯ ಅಭಿವೃದ್ಧಿ ಹೇಗೆ ಹೊಂದುತ್ತದೋ ಹಾಗೆ ನೀವು ಕೂಡ ಪ್ರತಿಯೊಬ್ಬರು ಅಭಿವೃದ್ಧಿ ಹೊಂದ್ತೀರಿ. ನೀವು ಉನ್ನತ ಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಎಲ್ಲರೂ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ. ಇವತ್ತು ಅನೇಕ ಜನ ನೀವು ಕೊಡ್ತಕ್ಕಂಥ ಕಾರಣನೇ ಇವತ್ತು ಸೇವೆ ಬೆಳಿಲತ್ತದ. ನಿಜಕ್ಕೂ ನೀವು ಕೊಡ್ತಕ್ಕಂಥ ಇದ್ರ ಕಾರಣ ಸೇವೆ ಬೆಳಿಲತ್ತದ. ಈ ಮೈಕ್ ಕೂಡ ಬೇರೆಯವ್ರು ಕೊಟ್ಟಿದ್ರೆ ನಾವು ಏನು ಖರೀದಿ ಮಾಡಿಲ್ಲ, ನೀವು ಕೊಟ್ಟಿದ್ರಾಗೆ ಮೈಕ್ ಖರೀದಿ ಮಾಡಿದ್ವು. ಅರ್ಥ ಆಗ್ತದ? ಇವತ್ತು ಈ ಸಾಮಾನುಗಳೆಲ್ಲವ ನೋಡ್ರಿ, ನೀವು ಕೊಟ್ಟಿದ್ರಾಗೆ ನಾವು ಖರೀದಿ ಮಾಡ್ತಿದ್ದೆವು. ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಖರೀದಿ ಮಾಡ್ಲಿಕ್ಕೆ ನಮ್ಮಿಂದ ಆಗ್ಲಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ಬಿಸ್ನೆಸ್ ಇಲ್ಲ, ಕೆಲಸ ಇಲ್ಲ, ಯಾವುದೂ ಇಲ್ಲ, ಆದಾಯ ಇಲ್ಲ. ನಮ್ಗೆ 15,000 ರೂಪಾಯಿ ಮನಿ ರೆಂಟ್ ಬರ್ತದ. ಈ 15,000 ಮನಿ ರೆಂಟ್ ನಾವೇ ನುಂಗ್ತೇವೆ ಪ್ರಿಯ. ನಮ್ಮ ಊಟಕ್ಕೆ ಆಹಾರಕ್ಕೆ ನಮ್ಗೆ 100% ಬೇಕು. ಮನಿ ಕಿರಾಯಿ ನಮಗೆ ಖರ್ಚು ಎಂಬುದಾಗ ನಮ್ಗೆ 100% ಬೇಕು. ಆದರೆ ಸೇವೆ ಡೆವಲಪ್ಗಾಗಿ ಇವತ್ತು ನೀವು ಸಪೋರ್ಟ್ ಮಾಡ್ತಕ್ಕಂಥವ್ರಾಗಿದ್ದೀರಾ. ಎಲ್ಲರೂ ಇಲ್ಲ, ಕೆಲವೊಬ್ಬರು ನೀವು ಮಾಡ್ತಕ್ಕಂಥವ್ರಾಗಿದ್ದೀರಿ. ನೀವು ಮಾಡ್ತಕ್ಕಂಥ ಕಾರಣನೇ ಇವತ್ತು ಈ ಸೇವೆ ಈ ರೀತಿ ಡೆವಲಪ್ ಆಗೋದು. ಪ್ರತಿಯೊಂದು ವಸ್ತು ನಾವು ಯಾವ ಸಮಯದಲ್ಲಿ ಏನು ಬೇಕು ನಾವು ಖರೀದಿ ಮಾಡತ್ತಿದ್ದೆವು. ಇದು ಕೊಡುವುದರಿಂದನೇ. ಮೊದಲೇ ನೀವು ಇವತ್ತು ಒಬ್ಬರಿಬ್ಬರು ಕೊಡ್ತೀರಿ, 10 ಮಂದಿ ಕೊಟ್ಟರೆ 20-30 ಮಂದಿ ಕೊಡ್ತೀರಿ. ನೀವು ಎಷ್ಟು ಜನ ಕೊಡ್ತೀರಿ ಅಷ್ಟು ಕೊಟ್ಟಿರುವಾಗ ಈ ಸೇವೆ ಪ್ರತಿದಿನ ಡೆವಲಪ್ ಆಯ್ತು ಪ್ರೇರೆ. ಈ ಸಭೆ ಪ್ರತಿದಿನ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಇವತ್ತು ಈ ನಮ್ಮ ಆಲಯ ಬೆಳೆಯಲ್ ಕಾರಣ ಏನಂದ್ರೆ ಗೊತ್ತನ, ಕೊಡ್ತಕ್ಕಂಥ ವ್ಯಕ್ತಿಗಳು ಇಲ್ಲ ಕಾರಣ. ಕೊಡ್ತಾರೆ ಸ್ವಲ್ಪ ಜನರು, ಇಲ್ಲಂತಿಲ್ಲ. ನೀವು ಕೊಡ್ತಕ್ಕಂಥದ್ರಲ್ಲಿ ನಾವು ಸೇವೆ ಮಾಡ್ತಕ್ಕಂಥವ್ರಾಗೋದಿಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತದ, ನೀವು ಕೊಡುವಾಗ ಏನು ತಡಿತಾನಂತ, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೇನಂತ ಹೇಳ್ತಾನೆ ಪ್ರೇರಿ. ಯಾರ್ಯಾರು ನೀವು ಕೊಡ್ತಕ್ಕಂಥವ್ರಾಗಿರ್ತೀರೋ ನಿಮಗೆ ನುಂಗ್ತಕ್ಕಂಥ ಹುಳವನ್ನು ದೇವರು ತಡಿಲತ್ತಾನ. ಅಂದ್ರೆ ನಿಮಗೆ ವ್ಯರ್ಥವಾಗಿ ಖರ್ಚಾಯ್ತದಲ್ಲ, ಆ ಖರ್ಚಾಯ್ತಕ್ಕಂಥ ಈ ಸ್ಥಳಕ್ಕೆ ದೇವರು ತಡೆದು ನಿಮ್ಗೇನು ಮಾಡತ್ತಾನ, ಆ ಹಣವನ್ನು ಉಳಿಸ್ಲತ್ತಾನ. ಅದು ನಿಮಗೆ ಒಂದೊಂದು ಕೆಲಸಕ್ಕಾಗಿ, ಒಂದೊಂದು ಬಿಸ್ನೆಸ್ ವ್ಯಾಪಾರಕ್ಕೆ ಆಗಲಿ ಅಥವಾ ಕುಟುಂಬಕ್ಕಾಗಲಿ ಆ ಹಣ ಉಳಿತಾಯ ಆದಾಗ ನಿಮ್ಗೆ ಅದು ಉಪಯೋಗ ಆಗಲತ್ತವ ಪ್ರೇರಿ. ನೀವು ಕೊಡುವುದರಿಂದ ನಿಮಗೆ ಉಪಯೋಗ ಆಗಲತ್ತದ. ಯಾಕಂದ್ರೆ ನುಂಗ್ತಕ್ಕಂಥ ಹುಳ ದೇವರು ನಿಮ್ಗೆ ಏನು ಮಾಡತ್ತಾನ, ತಡಿಲತ್ತಾನ ಪ್ರೇರಿ. ಇವತ್ತು ಅನೇಕ ಜನರಿಗೆ ಏನೇನೋ ಸಮಸ್ಯೆಗಳಿದ್ರು, ಶೋಧನೆ ಇದ್ದಿರ್ಬೋದು, ಅಥವಾ ಏನೇನೋ ಮೇಂಟೆನೆನ್ಸ್ದಾಗ ವೇಸ್ಟ್ ಆಗಿ ಅಮೌಂಟು ಖರ್ಚಾಯ್ತಲ್ಲ. ಇದು ವೇಸ್ಟ್ ಆಗಿ ಅಮೌಂಟು ಖರ್ಚಾಯ್ತಕ್ಕಂಥ ಕಾರಣ ಏನಂದರೆ ನೀವು ಕೊಡಲು ಕಾರಣ ಖರ್ಚಾಯ್ತವ ಪ್ರೇರಿ. ಮನುಷ್ಯನಿಗಂತೂ ಮಣ್ಣಿನ ತೆಗೆಯಲ್ಪಟ್ಟಿಂದ ಶರೀರದ ರೋಗ, ವ್ಯಾಧಿ, ರೋಷೆ, ಸಮಸ್ಯೆ, ಸಂಕಟ ಇವೆಲ್ಲ ಬಂದೇ ಬರ್ತಾವ. ಆದರೆ ದೇವರು ತಡಿತಾನಂತ ಹೇಳ್ತಾನೆ ಸ್ಪಷ್ಟವಾಗಿ. 100% ಎಲ್ಲ ಅಷ್ಟು ಬಂದೇ ಬರ್ತಾವ. ಎಲ್ಲಕ್ಕೆ ದೇವ್ರು ತಡಿತಾನೆ ಎಂಬ ಉದ್ದೇಶ ಇಲ್ಲ. ಸ್ವಲ್ಪಟ್ಟಿಗೆ ದೇವ್ರು ನಿಮ್ಮನ್ನು ತಡೆದು ಈ ನುಂಗುವ ಹುಳವನ್ನು ದೇವ್ರು ನಿಮ್ಮನ್ನು ತಡೆದೇನು ಮಾಡ್ತಾನ, ನಿಮ್ಮ ಹೊಲದಲ್ಲಿ ಬೆಳೀತಕ್ಕಂಥ ಬೆಳೆಗಳು ಅದ್ಭುತವಾಗಿ ಬೆಳೆಸ್ತಾನ. ನಿಮ್ಮ ಮನೆಯಲ್ಲಿ ಅನ್ನ ಪಾನ ಹಿಡ್ಕೊಂಡು ಪ್ರತಿ ಒಂದು ವಿಷಯದಲ್ಲಿ ನಿಮ್ಗೆ ಸಮೃದ್ಧಿ ಇರ್ತದೆ ಮತ್ತು ನಿಮ್ಗೆ ಬರ್ಕತ್ ಇರ್ತದೆ ಪ್ರೇರಿ. ಶಾಪವನ್ನು ದೇವರು ಹೊಡೆದಾಕಿ ನೀವೇನು ಮಾಡತ್ತಾನ, ಆಶೀರ್ವಾದ ಮಾಡತ್ತಾನ ಪ್ರೇರಿ. ಹಲ್ಲೆಲೂಯ, ಹಲ್ಲೆಲೂಯ. ಈ ಮೂರನೇ ವಿಷಯದಲ್ಲಿ ಬಂದಾಗ, ಒಂದು ವೇಳೆ ಕದ್ದುಕೊಳ್ತಕ್ಕಂಥವ್ರಾಗಿದ್ದಾರೆ ಯಾರಿಗೆ ಹೇಳ್ತಾರ ಕದ್ದುಕೊಳ್ತಕ್ಕಂಥದ್ದು? ಯಾರಿಗೆ ಹೇಳ್ತಾರ? ನೀ ಕಳ್ಳಿದ್ದಿ ಅಂತೇಳಿ ನಂಗೆ ಯಾರು ಹೇಳಿದ್ರೆ ಅನ್ಕೋರಿ, ಯಾಕೋ ನಾ ಏನಾರ ಕದ್ದಿದ್ದೇನೆ ನಾನು ಕಳ್ಳ ಅಂತೀನಿ ಎಂಬುದಾಗ ನಿಮ್ಗೆ ಕೇಳ್ಬೋದು. ನಾನು ನಿಮ್ಗೆ ಅಂದನ್ಕೋರಿ, ಯಾಕೋ ಇದು ಕದ್ಕೊಂಡು ಹೋಗಿದ್ದೆ ಅಂತ ಅಂದನ್ಕೋರಿ. ಯಾಕೋ ನಮಗೆ ನಾ ಕಳ್ಳಿದ್ದೇವೆ, ನೀವು ಪಾಸ್ಟರ್ ಇದ್ದೀರ ಅಂತೇಳಿ ನಾವು ಸುಮ್ಮನೆ ಬೀಳತ್ತೇವೆ, ಇಲ್ಲದ್ರ ನಾವು ನಿಮ್ಗೆ ಸುಮ್ಮನೆ ಬಿಡಲ್ಲ ನೋಡಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಅಂದ್ರೆ ಈ ಕೊಡುವುದರ ಮುಖಾಂತರ ಹೇಳಕ್ ಹೋದಾಗ ಸುಮಾರ 2-3 ತಿಂಗಳ ಸಂದೇಶದ ಪ್ರೇರ. ಒಂದಿನಲ್ಲಿ ಇದು 2-3 ತಿಂಗಳ ಸಂದೇಶ ಕೊಟ್ಟರು ಕೂಡ ಇನ್ನೂ ಹೆಚ್ಚಿಗೆ ಮಾತುಗಳು ಬರ್ತದ್ರ ಹೊರತು ಕಡಿಮೆ ಆಗ್ಲಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ವಲ್ಪಟ್ಟಿಗೆ ಮೇನ್ ಪಾಯಿಂಟ್, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ನಿಮ್ಗೆ ತಿಳಿಸ್ತಕ್ಕಂಥನಾಗಿದೆ ಸ್ಪಷ್ಟವಾಗಿ. ಕೊಡುವುದರ ಮುಖಾಂತರ ನೀವು ಶಾಪಗ್ರಸ್ತರಾಗಲ್ರಿ. ಒಂದು ವೇಳೆ ಶಾಪಗ್ರಸ್ತರಾಗಿ ಜೀವನ ಮಾಡಿದ್ರು ಕೂಡ ನೀವು ಒಂದು ವೇಳೆ ದೇವ್ರಿಗೆ ಕೊಡುವುದರಿಂದ, ದೇವ್ರ ಆಲಯಕ್ಕೆ ನೀವು ಕೊಡುವುದರಿಂದ ದೇವ್ರ ಆಲಯ ಎಷ್ಟು ಅಭಿವೃದ್ಧಿ ಹೊಂದತಕ್ಕಂಥ ಆಗಿರ್ತದೋ ಅಷ್ಟು ಪ್ರತಿದಿನ ನೀವೇನು ಮಾಡ್ತೀರಿ, ಅಭಿವೃದ್ಧಿ ಹೊಂದುತ್ತೀರಿ ಮತ್ತು ಉನ್ನತ ಸ್ಥಾನಮಾನಕ್ಕೆ ಬೆಳಿಲಕ್ಕೆ ನಿಮ್ಗೆ ಒಂದು ಅವಕಾಶ, ಚಾನ್ಸಸ್ ಅದ ಪ್ರೇರಿ. ಹಲ್ಲೆಲೂಯ. 4ನೇದು ಬಂದಾಗ 2ನೇ ಕೊರಿಂಥದವರಿಗೆ 9ನೇ ಅಧ್ಯಾಯ 6, 7, 8 ವಚನ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು
ಹೆಚ್ಚಾಗಿ ಕೊಯ್ಯುವವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಉಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿ ಇರಬೇಕು. ಇಲ್ಲಿ 4ನೇ ಪಾಯಿಂಟ್ ಓದುವಾಗ ಇಲ್ಲಿ ಏನು ಬರೆದನ ಅಪೊಸ್ತಲನಾದ ಪೌಲನೇನೆಂದ್ರೆ, ಇಲ್ಲಿ ದಶಮಾಂಶ ಭಾಗ ವಿಷಯ ಬರ್ದಿಲ್ಲ ಪ್ರೇರೇತನ. ಇಲ್ಲಿ ಹಳ ಒಡಂಬಡಿಕೆ ಪ್ರಕಾರ ನೋಡಿದಾಗ ಮೊದಲನೇದು ದಶಮಾಂಶ ಭಾಗ ಯಾರಿಗೆ ಕೊಡಲ್ಪಟ್ಟದಂದ್ರೆ ಮೆಲ್ಕಿಚೇದಕನ ಯಾಜಕನಿಗೆ ಕೊಡಲ್ಪಟ್ಟದಲ್ಲಿ. ಅಬ್ರಾಮನು ಗೆದ್ದುಕೊಂಡು ಬಂದಿರುವಾಗ ಅಬ್ರಾಮನಿಗೆ ರೊಟ್ಟಿ ದ್ರಾಕ್ಷಿ ರಸ ಮೆಲ್ಕಿಚೇದಕನು ಕೊಟ್ಟು ಅಬ್ರಾಮನಿಗೆ ಆಶೀರ್ವಾದ ಮಾಡ್ಯಾನ. ಎರಡನೇದು ದಶಮಾಂಶ ಭಾಗ ಯಾರಿಗೆ ಕೊಡು ಅಂತ ಹೇಳ ದೇವ್ರು ಅಂದ್ರೆ ಲೇವಿ ಅವರಿಗೆ ಕೊಡು ಅಂತ ಹೇಳ. ಯಾಕಂದ್ರೆ ಅವ್ರಿಗೆ ಯಾವುದು ಕೆಲಸ ಇಲ್ಲ, ಅವ್ರ ಬಿಸ್ನೆಸ್ ಇಲ್ಲ, ಅವ್ರ ದೇವರ ಆಲಯದಲ್ಲಿ ಕೆಲಸ ಮಾಡುವವರಾಗಿದ್ದ ಕಾರಣ ಅವ್ರಿಗೆ ಕೊಡು ಅಂತ ಹೇಳಿ, ಅವ್ರ ಜೀವನ ಉಪಾಧಿಕ್ಕಾಗಿ ಅವ್ರಿಗೆ ಕೊಡು ಅಂತ ಹೇಳಿ ಏನ್ ಮಾಡ್ಯಾನ ಹೇಳ್ಯಾನ ದೇವ್ರು ಸ್ಪಷ್ಟವಾಗಿ. ಮೂರನೇದು ದಶಮಾಂಶ ಭಾಗ ಕೊಡು ಅಂತ ಹೇಳಿ ಎದಕ್ಕಂದ್ರೆ ಆಲಯ ಡೆವಲಪ್ ಆಗಿ, ನನ್ನ ಆಲಯ ಆಹಾರ ಶೂನ್ಯವಾಗಿರದಂತೆ ನೀವು ಯಾವಾಗಲೂ ಭಂಡಾರದಿಂದ ತೆಗೆದುಕೊಂಡು ಬರ್ರಿ, ಭಂಡಾರದಿಂದ ತೆಗೆದುಕೊಂಡು ಹೋಗ್ರಿ ಎಂಬುದಾಗಿ ಮೂರನೇದು ಆಲಯ ಡೆವಲಪ್ ಆಗಿ ದೇವರು ಏನ್ ಮಾಡ್ಯಾನ ಕೊಡು ಅಂತ ಹೇಳನ. ನಾಲ್ಕನೇದು ಅಪೊಸ್ತಲನಾದ ಪೌಲು 10ನೇ ಒಂದು ಭಾಗ ಕೊಡು ಅಂತ ಹೇಳಿಲ್ಲ. ಹೊಸ ಒಡಂಬಡಿಕೆದಾಗ ಯೇಸು ಸ್ವಾಮಿ ಕೂಡ 10ರ ಒಂದು ಪಾಲು ಕೊಡು ಅಂತ ಹೇಳಿಲ್ಲ. ದೇವರ ಆಜ್ಞೆ ಅನುಸಾರವಾಗಿ ನಡೀರಿ ಎಂಬುದಾಗಿ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲ್ ಹೇಳನ, ಪ್ಲಸ್ ಯೇಸು ಸ್ವಾಮಿ ಕೂಡ ಹೇಳನ್ ಪ್ರೇರೆ. ಆದ್ರೆ ಅಪೊಸ್ತಲನಾದ ಪೌಲ್ ಏನ್ ಹೇಳ್ತಾನಂದ್ರೆ, ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗೇ ಕೊಯ್ಯುವವನು. ಅಂದ್ರೆ ಇಲ್ಲಿ ದಶಮಾಂಶ ಭಾಗ ಆಜ್ಞೆ ಏನ್ ಮಾಡ್ಯಾನ ಅಪೊಸ್ತಲನಾದ ಪೌಲು ಸಂಪೂರ್ಣವಾಗಿ ಅದಕ್ಕೆ ತೆಗೆದಕ್ಕೆ ಪ್ರೇರೆ. ನೀವು ಕಂಬಿ ಕೊಡ್ಬೋದು ಅಥವಾ ನೀವು ಹೆಚ್ಚಿಗೆ ಕೂಡ ಕೊಡ್ಬೋದು. 10 ರೂಪಾಯಿ ಕೊಡ್ಲತ್ರ ಮನಸ್ಸು ಕಳ್ಕಳಾಗಲತ್ತಂದ್ರ 5 ರೂಪಾಯಿ ಕೊಡ್ರಿ. 5 ರೂಪಾಯಿ ಕೊಡ್ಲಾಕ ಮನಸ್ಸು ಕಳ್ಕಳತ್ತಂದ್ರ 2 ರೂಪಾಯಿನೇ ಕೊಡ್ರಿ. 2 ರೂಪಾಯಿ ಕೊಡ್ಲಾಕ ಮನಸ್ಸು ಕಳ್ಕಳಾಗಲತ್ತಂದ್ರ ಅಲ್ಲಿ ದುಡ್ಡಿಲ್ಲದಂತ ಒಂದು ಇಸ್ತ್ರಿ ಬೈಬಲ್ ನಲ್ಲಿ ಹಳ ಆಕಿನ ಬಳಿ 2 ಕಾಸು ಇದು ಅಂತ 2 ಕಾಸನ್ನು ಕೊಟ್ಟಕ್ಕೆ ದೇವ್ರ ಆಕೆ ಮಹಿಮೆ ಪಡಿಸಾಳ. ಬಟ್ ಆಕೆ ತನ್ನ ಜೀವನ ಉಪಾಧಿಗಾಗಿ ಆಕೆ ಆಲೋಚನೆ ಮಾಡಿಲ್ಲ. ಆದ್ರೆ ದೇವ್ರ ಆಕೆಗೆ ಏನ್ ಮಾಡ್ಯಾನ ಬ್ಲೆಸ್ಸಿಂಗ್ ಮಾಡ್ಯಾನ, ದೇವ್ರ ಆಕೆಗೆ ಆಶೀರ್ವಾದ ಮಾಡ್ಯಾನ, ಉನ್ನತ ಸ್ಥಾನಕ್ಕೆ ಹಾಕಿ ಬಂದಳ. ಮುಂದಿನ ವಿಷಯದಲ್ಲಿ ಬಂದಾಗ ಬಹಳ ಸುನ್ನತ ಸ್ಥಾನಕ್ಕೆ ಹೋಗಿ. ಆದ್ರೆ ಅಲ್ಲಿ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲ್ ಹೇಳ್ತಾನ, ಸ್ವಲ್ಪವಾಗಿ ಬಿತ್ತಕ್ಕಂತಂದ್ರೆ ಸ್ವಲ್ಪ ಕೊಡ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪವಾಗೇ ದೇವರಿಗೆ ಕೊಡ್ತಾನೆ. ಹೆಚ್ಚಿಗೆ ಕೊಡುವುದರ ಮುಖಾಂತರ ಹೆಚ್ಚಾಗಿ ದೇವರು ನಿಮ್ಮನ್ನು ಕೊಡ್ತಾನೆ. ಮತ್ತೆ ಹೇಳ್ತಾನೆ, ಇಲ್ಲಿ ಹೇಳ್ತಾನ, ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರವೇ ಕೊಡಲಿ. ನಿಮ್ಮ ಹೃದಯದಲ್ಲಿ ಎಷ್ಟು ಕೊಡ್ಬೇಕಲ್ಲದ, ನಿಮ್ಮ ಮನಸ್ಸಿನ ಒಳಗೆ ಎಷ್ಟು ಕೊಡ್ಬೇಕಲ್ಲದ ಅಷ್ಟೇ ಕೊಡ್ಬೇಕು ನೀವು, ಹೊರತು ನಾ ಹೆಚ್ಚಿಗೆ ಕೊಡ್ಬೇಕೆಂಬ ಉದ್ದೇಶ ಇಲ್ಲ, ನಾ ಕಡಿಮೆ ಕೊಡ್ಬೇಕಂತ ಉದ್ದೇಶ ಇಲ್ಲ. ನೀವು ಯಾರಿಗೆ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಗಂಡ ಹೆಂಡತಿ ರೀ ನಾ ಚರ್ಚಿನ ದಶಮಾಂಶ 1000 ರೂಪಾಯಿ ಕೊಡ್ಲೆ, ಏಯ್ ಬೇಡ 500 ಕೊಡಂದ್ರೆ 500 ಕೊಡ್ಬೇಕು. ಅಥವಾ ನಿನ್ನ ಮನಸ್ಸಿನಾಗ 1000 ಕೊಡ್ಬೇಕಲ್ಲಂತಂದ್ರೆ ನಿನ್ನ ಮನಸ್ಸಿನ 1000 ಕೊಡ್ಬೋದು. 100 ರೂಪಾಯಿ ನಿನ್ನ ಯಜಮಾನ್ 100 ರೂಪಾಯಿ ಕೊಟ್ಟು ಸಾಕಾಯ್ತಂದ್ರೆ ಕರೆಕ್ಟ್ ಸಾಕು 100 ರೂಪಾಯಿನೇ ಕೊಡೋರು ಅಂಬೋದು ಕೂಡ ನಿನ್ನ ಒಳಗಿರ್ಬೇಕು. ಎಷ್ಟು ನಿನ್ನ ಮನಸ್ಸಿನ ನಿರ್ಧಾರ ಅನುಸಾರವಾಗಿ ನೀವು ಕೊಡಬೇಕು. ನಿನ್ನ ಹೃದಯದಾಗ ಅದು ಮಾತು ಪ್ರೇರೇಪಣೆ ಆಗಬೇಕು. ದೇವ್ರು ಒಂದ್ ವೇಳೆ ನಿಂಗೆ ಪ್ರೇರೇಪಣೆ ಮಾಡೇನಂದ್ರ ಎಷ್ಟು ಪ್ರೇರೇಪಣೆ ಮಾಡಿರ್ತಾನೋ ಅಥವಾ ನಿನ್ನ ಒಳಗೆ ಎಷ್ಟು ಪ್ರೇರೇಪಣೆ ಆಗಿರ್ತದೋ ಅಷ್ಟು ನೀನು ಕೊಡ್ಲೇಬೇಕು. ಮತ್ತೆ ಹೇಳ್ತಾನ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಏನಂತ್ರಿ ಕೊಡುವಾಗ ಇವತ್ತು ಕೊಟ್ಟೆ ಅನ್ಕೋ, ನಾಳೆಗೆ ಚರ್ಚಿನಾಗ ಒಂದ್ ವೇಳೆ ನಾ 1000 ರೂಪಾಯಿ ಕೊಡ್ತಿಲ್ಲ ಅಂದ್ರೆ ಇವತ್ತು ನೋಡಿದೆ ಖರ್ಚಾಕಾಯ್ತಿದ್ರು ರೊಕ್ಕ. ಇವತ್ತು ನಮ್ಮ ಮನ್ಯಾಗ ಈ ಪರಿಸ್ಥಿತಿ ನೋಡಿ ಸ್ವಲ್ಪ ಪರಿಸ್ಥಿತಿ ಒಂದ್ ವೇಳೆ ಆ ದುಡ್ಡು ಇರ್ತಂದ್ರೆ ಇವತ್ತು ಹಿಂಗೆ ಆಯ್ತಿದಿಲ್ಲಲ್ಲ ಎಂಬುದಾಗಿ ಮನಸ್ಸಿನಾಗ ಕೆಲವೊಬ್ಬರಿಗೆ ಅನಿಸ್ತಿರ್ಬೋದು. ಆದರೆ ದೇವರು ಹೇಳ್ತಾನೆ ಸ್ಪಷ್ಟವಾಗಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ನೀವು ಕೊಡಬಾರ್ದು ಅಂತ ಹೇಳ್ತಾನೆ. ಕೊಡುವಾಗ ನಿಮ್ಮೊಳಗೆ ದುಃಖ ಇರಬಾರ್ದು, ನೀವು ಕೊಡುವಾಗ ನಿಮ್ಮಲ್ಲಿ ಬಲಾತ್ಕಾರ ಇರಬಾರ್ದು. ನಿಮ್ಮಲ್ಲಿ ಕೊಡುವಾಗ ನಿಮ್ಮ ಮನಸ್ಸು ಚಂಚಳಕ್ಕೆ ಒಳಗಾಗಿರ್ತಕ್ಕಂಥದ್ದು ಇರಬಾರ್ದು. ಸಂತೋಷವಾಗಿ ಕೊಡುವವರ ಮೇಲೆ ದೇವರ ಪ್ರೀತಿ ಉಂಟು. ಹಲ್ಲೆಲೂಯಾ.
ಹೆಂಗೆ ಕೊಡ್ಬೇಕಂತ? ಹೆಂಗ? ಸಂತೋಷವಾಗಿ ಕೊಡುವವರ ಮೇಲೆ ದೇವರ ಪ್ರೀತಿ ಎಷ್ಟೋ ಉಂಟು. ಇವತ್ತು ತಂದೆಗೆ ಮಗ ಅಂತಾನಂತ, ಪಾಪ 5G ನೆಟ್ವರ್ಕ್ ಫಾಸ್ಟ್ ಅದಲ್ಲ, ಡಾಟಾ ರೀಚಾರ್ಜ್ ಮಾಡಿ ಪಾಪ 5G ಬರಬೇಕು, ಅದು ಅನ್ಲಿಮಿಟೆಡ್ ಕಾಲ್ ಇರಬೇಕು, 5G ಇರಬೇಕು. ಅದು ಎಷ್ಟು ಖರ್ಚು ಅದ ರೀ? ಯಾರು ಹೇಳ್ತೀರಿ? ಎಷ್ಟದ ರೀ? 350 ಹಿಡ್ಕೊಂಡು ಚಾರ್ಜ್. ಯಾವುದು ನೆಟ್ವರ್ಕು? ಮನೆಗೆ 5G ನೆಟ್ವರ್ಕ್ ಅವಶ್ಯಕತೆ ಅದನ? ಪಬ್ಜಿ ಆಡ್ಲಾಕ್ ಬೇಕ್ರಿ, ಗೇಮ್ ಆಡ್ಲಾಕ್ ಬೇಕ್ರಿ, ಅದು ಡೌನ್ಲೋಡ್ ಮಾಡ್ಕೊಳಕ್ 5G ಬೇಕ್ರಿ. ಯಾಕೆ? ಮೊದಲು 2G ಇತ್ತಲ್ಲ, ಡೌನ್ಲೋಡ್ ಆಗ್ತಿದ್ದಿಲ್ಲ. 2G ಹೋಯ್ತು, 4G ಬಂತಲ್ಲ, ಡೌನ್ಲೋಡ್ ಆಗ್ಲತ್ತಿದ್ದಿಲ್ಲ. ಇವಾಗ 5G ನೆಟ್ವರ್ಕ್ ಯಾಕೆ ರೇಟ್ ಹೆಚ್ಚಿಗೆ ಆಯ್ತದು? ಅಲ್ಲಿ ಕಳ್ಕೊಳಾಗಲ್ಲ, ಕೆಲವೊಂದು ಆಯ್ತದೆ ಕಳ್ಕೊಳಂತ ಮಾಡಿ. ಮಗ ಕಮ್ಮಿ ರೀಚಾರ್ಜ್ ಮಾಡ್ಕೊನು, ಈ 100 ರೂಪಾಯಿ ಅಂದ್ರೆ ಹ್ಯಾಂಗೆ ಕಾಣುತ್ತೆ ನಿಂಗೆ? ಮನೆಗೆ ಯಾವ್ದಾರ ಖರ್ಚಾಗೈತಾವ? 100 ರೂಪಾಯಿ ಅಂದ್ರೆ ತರಕಾರಿ ಬರ್ತದೆ ಮಗ, ಕೆಲವೊಂದು ಮಕ್ಕಳು ಕೇಳ್ತಕೊಂತಾರಾಗಿರ್ತಾರೆ, ಕೆಲವೊಂದು ಮಕ್ಕಳು ಇಲ್ಲ ನೀ ಮಾಡಿದೆ ಅಂದ್ರೆ ನಾ ಕಾಲೇಜ್ಗೆ ಹೋಗ್ತಾ ನೋಡಿದ್ರೆ, ನಾ ಕಾಲೇಜ್ಗೆ ಫೋನ್ ಮಾಡೋದಿತ್ತಲ್ಲ 10,000 ರೂಪಾಯಿ. ಮತ್ತು ಮಗನಿಗೆ ನಾಳೆಗೆ ಫೋನ್ ಬೇಕಲ್ಲ, ಯಾಕೆ? ಹೋಮ್ವರ್ಕ್ ಅದ್ರಾಗೆ ಬರ್ತಾವ. ಆ ಫೋನ ರಿಪೇರ್ ಮಾಡಬೇಕು ಒಂದು, ಪ್ಲಸ್ ಹೊಸ ಫೋನ ತಂದು ಕೊಡ್ಬೇಕು ಒಂದು. ದುಡ್ಡು ಈ ಕಡೆ ನಡೀತವೆ ಇಲ್ಲ? ಮತ್ತು ಗರೀಬರು ಯಾರವ ಹೇಳ್ರಿ? ಯಾವ ವ್ಯಕ್ತಿ ಗರೀಬನ? ಯಾವ ವ್ಯಕ್ತಿ ಇಲ್ಲದಂತವ್ರು ಯಾರವ ಇವತ್ತು ತೋರ್ಸ್ರಿ? ಯಾರ ಇಲ್ಲದಂತವ್ರನ್ನ? ಇಲ್ಲದಂತವ್ರು ಯಾರಿಲ್ಲ ಪ್ರಿಯರೇ. ಗುಡಿಸಿದಾಗ ಬಿ ಹಣ ವ್ಯಕ್ತಿ ಅಂದ್ರೆ ಅವ್ನ ಬಳಿ 5,000 ರೂಪಾಯಿ ಮಿನಿಮಮ್ ಫೋನ್ ಮೇಂಟೈನ್ ಮಾಡತ್ತಾನ. ಒಂದು ಗುಡಿಸಿದ್ರೆ ಅಂದ್ರೆ ಬಿ 1,000 ರೂಪಾಯಿ ಫೋನ್ ಮೇಂಟೈನ್ ಮಾಡತ್ತಾನ. ತಿಂಗಳಿಗೆ 200-300 ರೂಪಾಯಿ ರೀಚಾರ್ಜ್ 100% ಮಾಡಿಸ್ಲೇಬೇಕು. ಬಟ್ ದೇವ್ರಿಗೆ ಕೊಡುವ ಅಂದ್ರೆ ಸಂತೋಷವಾಗಿ ಕೊಡುವ ಮೇಲೆ ದೇವ್ರ ಪ್ರೀತಿ ಎಷ್ಟು ಉಂಟು ಅಂತದ. ದೇವ್ರ ವಿಷಯವಾಗಿ ಬಂದಾಗ ಸಂತೋಷ ಹೃದಯದಲ್ಲಿ ಬರಲ್ಲ. ಮತ್ತು ನಿಮಗೆ ಆರೋಗ್ಯ ಬೇಕು, ನಿಮಗೆ ಧನ ಆಸ್ತಿ ಐಶ್ವರ್ಯ ಬೇಕು. ಒಬ್ಬರು ಕಾರ್ ತಗೊಂಡ್ರೆ ಅದು ಕಾರ್ ತಗೊಳ್ಳಕ್ಕೆ ನಿಮಗೆ 100% ಬೇಕು. ನಮ್ಮ ಆಸೆ ಆಕಾಂಕ್ಷೆಗಳು ಬಹಳಷ್ಟವ. ಆ ಆಸೆ ಆಕಾಂಕ್ಷೆಗಳು ತೀರಿಸಬೇಕಾದ್ರೆ ದೇವರು ಏನು ಹೇಳ್ತಾ ನೋಡ್ರಿ, ಅದು 100% ನೀವು ಮಾಡಲೇಬೇಕು. ದೇವರು ಹೇಳ್ತಕ್ಕಂಥದ್ದು ಮಾಡೋದು ಬಿಟ್ಟು ನೀವು ಲೋಕಿಗೆ ಸಂಬಂಧಪಟ್ಟದ್ದು ನೀವು ಮಾಡ್ಲಕ್ಕೆ ಹೋಗ್ತಿರಲ್ಲ, ಆ ದುಡ್ಡೆಲ್ಲ ನುಂಗುವ ಹುಳವನ್ನು ದೇವರು ಕಳಿಸಿ ಏನು ಮಾಡ್ತಾನ, ಆ ದುಡ್ಡಿಗೆ ನುಂಗುಶಾಕ್ತಾನೆ ಸ್ಪಷ್ಟವಾಗಿ. ನನ್ನ ಸೋದರ ನಿಮ್ಮ ಜೀವಿತದಲ್ಲಿ ನೀವು ಕಲಿತ್ಕೊಳ್ತಕ್ಕಂಥ ಭಾಗ ಸತ್ಯವೇದದಲ್ಲಿ ಬಹಳಷ್ಟವ. ನಾ ಪ್ರತಿ ಭಾನುವಾರ ನೀವು ಕಲಿತಕ್ಕಂಥ ಒಂದು ಪ್ರಸಂಗವನ್ನೇ ದೇವ್ರ ಸನ್ನಿಧಿಯಲ್ಲಿ ಕಲ್ತ್ಕೊಂಡು ಬಂದ ನಿಮಗೆ ನಾ ತಿಳಿಸ್ತಕ್ಕಂಥನಾಗಿದೆ, ಇಲ್ಲಂತಿಲ್ಲ. ಆದರೆ ಕೊಡುವುದರ ಮುಖಾಂತರವಾಗಿ ನಿಮಗೆ ಯಾವ್ಯಾವ ಬೆನಿಫಿಟ್ಸ್ ಅವ, ಎಷ್ಟು ಬೆನಿಫಿಟ್ ಅದ ಎಂಬುದಾಗ ನಾನು ನಿಮ್ಮನ್ನು ಸ್ಪಷ್ಟವಾಗಿ ನಾನು ತಿಳಿಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಯಾರ್ಯಾರಿಗೆ ಏನೇನು ಕೊಡ್ಬೇಕಂತ ಬೈಬಲ್ ಹೇಳ್ಯದ ಹೇಳ್ತೀರಿ? ಇವಾಗ ಮೊದಲನೇದು ಯಾರಿಗೆ ಕೊಟ್ಟಾರ? ಮೆಲ್ಕಿಜೇದಕನಿಗೆ ಅಬ್ರಹಾಮನು ಕೊಟ್ಟನು. ಯಾವಾಗ? ಮೆಲ್ಕಿಜೇದಕನು ಅಬ್ರಹಾಮನಿಗೆ ಆಶೀರ್ವಾದ ಮಾಡ್ಯಾನ. ಇವತ್ತು ರೊಟ್ಟಿ ದ್ರಾಕ್ಷರಸ ಸೇವನೆ ಮಾಡ್ತಕ್ಕಂಥ ಮಕ್ಕಳೇ, ನೀವು ಶಾಪಗ್ರಸ್ತರಾಗ್ಲಕ್ಕೆ ಚಾನ್ಸ್ ಇಲ್ಲ. ನಿಮಗೆ ದೇವ್ರ ಆಶೀರ್ವಾದ ಮಾಡ್ಯಾನ. ಯಾವಾಗ ನೀವು ದೀಕ್ಷೆಸನ ತೆಗೆದುಕೊಳ್ತಿರಲ್ಲ, ಆಗ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ಯಾನ. ಆ ಆಶೀರ್ವಾದವನ್ನು ವ್ಯರ್ಥ ಮಾಡ್ಕೋಬೇಡ್ರಿ. ಆ ಆಶೀರ್ವಾದ ಮಾಡಿದ ಕಾರಣನೇ ಯಾಜಕನಿಗೆ, ಮೆಲ್ಕಿಜೇದಕನ ಯಾಜಕನಂದ್ರೆ ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗದ. ಯಾವಾಗರ ಇಬ್ರಿಯ ಗ್ರಂಥ 7ನೇ ಅಧ್ಯಾಯ ಓದು ನೋಡ್ರಿ. ನೀವು ಇಬ್ರಿಯ ಗ್ರಂಥದಾಗ 7ನೇ ಅಧ್ಯಾಯದಾಗ ನೀವು ಒಂದು 10 ಸರ್ತಿ ಓದ್ರಿ. ಆ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ ನೀವು ಓದ್ ನೋಡ್ರಿ. ಅಲ್ಲಿ ಸ್ಪಷ್ಟವಾಗಿ ಮೆಲ್ಕಿಜೇದಕನು ಯಾರು ಎಂಬುದಾಗಿ ನಿಮ್ಗೆ ಗೊತ್ತದ. ಈ ಮೆಲ್ಕಿಜೇದಕನು ಯಾಜಕನ ಎಂಬುದಾಗ ವಾಕ್ಯ ಹೇಳ್ತದೆ. ಯಾಜಕನಂದ್ರೆ ಯಾರು? ಇಲ್ಲಿ ಆದಿಕಾಂಡದಾಗ ಬಂದಾಗ ಯಾಜಕನ ಯಾರು? ವಿಮೋಚನೆ ಕಾಂಡದಾಗ ಬಂದಾಗ ಯಾಜಕನ ಯಾರು? ಅರಣ್ಯಕಾಂಡದಾಗ ಬಂದಾಗ ಯಾಜಕನು ಯಾರಂತ ನೋಡಿದಾಗ ಲೇವಿಯ ಕುಟುಂಬನೇ ಯಾಜಕನು. ಲೇವಿ ಅವರಿಗೆ ಕೊಡು ಅಂತೇಳಿ ದೇವರು ಸ್ಪಷ್ಟವಾಗಿ ಆತನ ಹೇಳನ್ ಪ್ರೇರೆ. 3ನೇ ಭಾಗ, 10ನೇ ಒಂದು ಭಾಗ 3ನೇದು ಯಾಕೆ ಕೊಡಬೇಕು ಅಂದರೆ ಆಲಯ ಆಹಾರ ಶೂನ್ಯವಾಗಿರದಂತೆ ನೀವು ಕೊಟ್ಟು ದೇವ್ರಿಗೆ ಪರಿಶಿಸಬೇಕು. ದೇವ್ರಿಗೆ 100% ಕೊಡ್ತಾನ. 4ನೇದು ಸಂತೋಷವಾಗಿ ಕೊಡುವವರ ಮೇಲೆ ದೇವರ ಪ್ರೀತಿ ಎಷ್ಟು ಉಂಟು. ಇಲ್ಲಿ ಇಷ್ಟೇ ಕೊಡು ಎಂಬುದಾಗಿ ಆಜ್ಞೆ ಇಲ್ಲೇ ಇಲ್ಲ. ನಿಮ್ಮನ್ನು ಎಷ್ಟು ಆಯ್ತದೋ ಅಷ್ಟು ನೀವು 100% ನೀವು ಕೊಡಲೇಬೇಕು. ಆಗಲತ್ತಿಲ್ಲ ಅಂದರೆ ಪರವಾಗಿಲ್ಲ, ಯಾವ ಜಬರಸ್ತಿ ಕೂಡ ಆಗ್ಲಕ್ಕೆ ಚಾನ್ಸಸ್ ಇಲ್ಲ. ಆದರೆ ನಿಮ್ಮದ್ರಾಗಿರ್ತಕ್ಕಂಥ ಸಂಪಾದನದಲ್ಲಿ ನೀವು ಎಷ್ಟು ಕೊಡ್ತಿರೋ ಅಷ್ಟು ಸೇವೆ ಮತ್ತು ಸಭೆ ಡೆವಲಪ್ ಆಗ್ಲಕ್ಕೆ ಅವಕಾಶ ಚಾನ್ಸಸ್ ಅದ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು
ಮುಕ್ತಾಯಪಡಿಸೋಣ ಪ್ರಿಯರೇ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ ಮತ್ತು ನಿಮ್ಮ ಘನತೆ ಆಗಲಿ. ಕೊಡುವುದರಿಂದ ಯಾರಿಗೆ ಕೊಡಬೇಕು ಎಂಬುದಾಗಿ ಅದ್ಭುತವಾಗಿ ವಾಕ್ಯದ ಅನುಸಾರವಾಗಿ ನಮ್ಮನ್ನು ಮಾತಾಡಿ ಸ್ವಲ್ಪಟ್ಟಿಗೆ ನೀವು ಮಾತಾಡಿದ್ದೆ, ನಿನಗೆ ಸ್ತೋತ್ರ. ಈ ವಾಕ್ಯ ಕರ್ತನೆ ಕೇಳಿದಂತಹ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ ಕರ್ತನೆ. ಕೊಡುವುದರಿಂದ ಎಷ್ಟು ಆಶೀರ್ವಾದದನೋ, ದುಡಿಯುವುದರಿಂದ ಎಷ್ಟು ಆಶೀರ್ವಾದದನೋ, ದುಡಿದು ಅದರಲ್ಲಿ ತಂದಿರ್ತಕ್ಕಂಥದ್ರಾಗ ಎಷ್ಟು ಆಶೀರ್ವಾದದನೋ ಎಂಬುದಾಗಿ ವಾಕ್ಯದ ಅನುಸಾರವಾಗಿ ಮಾತಾಡಿದೆಯಾ. ಅಬ್ರಹಾಮನು ಸ್ಪಷ್ಟವಾಗಿ ಗೆದ್ದುಕೊಂಡು ಬಂದಿರತಕ್ಕಂಥ ವಸ್ತ್ರದಲ್ಲಿ ಅಥವಾ ವಸ್ತುಗಳಲ್ಲಿ ಸ್ಪಷ್ಟ ನೋಡ್ತೇವೆ, 10ರಲ್ಲಿ 1 ಭಾಗ ಕೊಟ್ಟಿದ್ದಾನೆ ಎಂಬುದಾಗಿ. ಅದಕ್ಕಿಂತ ಮುಂಚಿತವಾಗಿ ಅಬ್ರಹಾಮನಿಗೆ ಮೆಲ್ಕಿಜೆದೇಕನು ಯಾಜಕನು ನೋಡಿ ರೊಟ್ಟಿ ದ್ರಾಕ್ಷಾರಸವನ್ನು ಕೊಟ್ಟು ಅವನಿಗೆ ಆಶೀರ್ವಾದ ಮಾಡ್ಯಾನ. ಆ ಆಶೀರ್ವಾದ ಅಬ್ರಹಾಮನು ಸ್ವೀಕಾರ ಮಾಡಿಕೊಂಡು ಈ ಆಶೀರ್ವಾದ ವ್ಯರ್ಥ ಹೋಗಬಾರ್ದಲ್ಲ. ಧರ್ಮಶಾಸ್ತ್ರ ಇದ್ದ ಪ್ರಕಾರ ನಾನು ಕೊಡಲೇಬೇಕಲ್ಲ ಅಂತ ತಿಳ್ಕೊಂಡು 10ರಲ್ಲಿ 1 ಭಾಗ ಕೊಟ್ಟನು. ಅವು ದನಗಳಿದ್ದಿರ್ಬೋದು, ಕುರಿಗಳಿದ್ದಿರ್ಬೋದು, ಅಥವಾ ಬೆಳ್ಳಿ ಬಂಗಾರ ಇದ್ದಿರ್ಬೋದು, ಅಥವಾ ದುಡ್ಡು ಆಸ್ತಿನ ಇದ್ದಿರ್ಬೋದು. ಅವು ಏನು ತೆಗೆದುಕೊಂಡು ಬಂದನೋ 1 ಭಾಗ ಮಾತ್ರ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟನು ಪ್ರಿಯರೇ. ಲೇವಿ ಅವರಿಗೆ ಸೇವೆಯಲ್ಲಿ ಯಾಜಕರಾಗತನ್ನು ದೇವರು ನಿರ್ಮಾಣ ಮಾಡ್ಯಾನ. ಸೇವೆ ಮಾಡ್ತಕ್ಕಂಥವ್ರಿಗೆ ಎಲ್ಲಿಂದ ಆ ಪ್ರತಿಫಲ ಬರ್ತದ, ಇದು ಸೇವೆ ಮಾಡ್ತಕ್ಕಂಥ ಮಕ್ಕಳಿಗಾಗೆ ಎಂಬುದಾಗಿ ಸ್ಪಷ್ಟವಾಗಿ ನೀವು ಕೊಡ್ರಿ. ಇವರಿಗೆ 12 ಕುಲವಲ್ಲ, 12ರಿಂದ 11 ಕುಲಕ್ಕೆ ನಾ ಎಲ್ಲ ಆಸ್ತಿ ಕೊಟ್ಟಿದ, 12ನೇ ಕುಲಕ್ಕೆ ನಾ ಯಾವುದೂ ಆಸ್ತಿ ಕೊಟ್ಟಿಲ್ಲ, ಆದರೆ ಈ ಕುಲಕ್ಕೆ 100% ನೀವು ಕೊಡ್ರಿ ಎಂಬುದಾಗಿ ದೇವರ ಆಜ್ಞೆ ಮಾಡಿದ. 3ನೇದು, ನನ್ನ ಅಲೆಯ ಆಹಾರ ಶೂನ್ಯವಾಗಿರದಂತೆ ಯಾವತ್ತೂ ಭಂಡಾರ ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ದೇವರು ವಾಕ್ಯದ ಅನುಸಾರವಾಗಿ ಹೇಳ್ಯಾನ. ಯಾಕಂದ್ರೆ ನಿಮ್ಮ ಒಳಗಿರ್ತಕ್ಕಂಥ ಶಾಪದು ಅಳಿಸ್ಬಿಡ್ಬೇಕೆಂಬುದಾಗಿ. ನೀವು ಕೊಡುವುದರಿಂದ ಶಾಪಗ್ರಸ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಆಶೀರ್ವಾದ ನೀವು ಬೆಳೆದಿರಿ, ನಿಮಗೆ ನುಂಗುವ ಹುಳವನ್ನು ದೇವರು ತಡೆದೇನು ಮಾಡ್ತಾನ, ನಿಮ್ಮ ಉನ್ನತ ಸ್ಥಾನವನ್ನು ತರ್ತಾನೆ ಪ್ರಿಯರೇ. ಅಪೊಸ್ತಲನಾದ ಪೌಲ ಹೇಳ್ತಾನ, ಬಲಾತ್ಕಾರದಿಂದಾಗಲಿ ದುಃಖದಿಂದಾಗಲಿ ಕೊಡಬೇಡ್ರಿ, ಸಂತೋಷವಾಗಿ ಕೊಡಿರಿ. ನೀ ಎಷ್ಟು ಫೈರನ್ನು ಬಿದ್ದಿತೋ ಅಷ್ಟು ನಿನ್ನ ಕೊಯ್ತಿ ಸ್ಪಷ್ಟವಾಗಿ, ಆದರೆ ಸಂತೋಷವಾಗಿ ಕೊಡು ಎಂಬುದಾಗಿ ಅಪೊಸ್ತಲನಾದ ಪೌಲ ಸ್ಪಷ್ಟವಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಕೂಡ ಅದ್ಭುತವಾಗಿ ಹೇಳ್ಯಾನ. ನನ್ನ ಸಹೋದರ ಸಹೋದರಿ, ಇವತ್ತು ನಿಮ್ಮ ಜೀವಿತದಲ್ಲಿ ಮೇಲಾಗಬೇಕಾದ್ರೆ ದೇವರ ಆಲಯಕ್ಕೆ ನೀವು ಎಷ್ಟು 100% ಕೊಡ್ರಿ. ನೀವು ಕೊಡುವಾಗ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಕೊಡುವುದರಿಂದ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ. ನಿಮ್ಮ ಅನ್ನ ಪಾನ ಮೇಲೆ ಬರ್ಕತ್ತಿರ್ತದೆ. ಕರ್ತ ನಿಮ್ಮ ಮಹಿಮೆ ಆಗಲಿ. ಇವತ್ತು ಅನೇಕ ಜನರಯ್ಯ ವಾಕ್ಯವನ್ನು ಕೇಳಿ ಮನಸ್ಸು ನೋವಾಗಿರ್ಬೋದಯ್ಯ, ಇಲ್ಲಂತಿಲ್ಲ. ಈ ಪಾಸ್ಟರ್ ನಮಗೆ ಮಾತ್ರ ಎಂಬುದಾಗ ನಿಮ್ಗೆ ನೋವಾಗಿರ್ಬೋದು. ನನ್ನ ಸಹೋದರ ಸಹೋದರ, ನಿಮ್ಮ ಮನಸ್ಸು ನೋಯಿಸ್ಬೇಕೆಂಬುದಾಗ ನಾನು ಮಾತಾಡಿಲ್ಲ. ಏನೋ ನನ್ನ ಮನಸ್ಸಿಗೆ ಬಂದಂಪ್ಲೆ ನಾನು ಹೇಳಿಲ್ಲ. ದೇವರು ಹೇಳಿರ್ತಕ್ಕಂಥ ಒಂದು ಮಾತುಗಳು ನಿಮ್ಮನ್ನ ತಿಳಿಸಿದೆ. ಮಕ್ಕಳೇ, ನೀವು ಈ ರೀತಿ ಮಾರ್ಪಡುವುದ್ರೆ ನಿಮ್ಗೆ ಆಶೀರ್ವಾದ, ನೀವು ಉನ್ನತ ಸ್ಥಾನಕ್ಕೆ ಬೆಳಿಬೇಕು. ಯಾಕಂದರೆ ದೇವರು ನೀವು ಯಾವಾಗ ದೀಕ್ಷಾ ಸ್ನಾನ ಹೊಂದಿರೋ ಅವಾಗ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ಯಾರು ಕದ್ದುಕೊಳ್ಳೋಕೆ ಚಾನ್ಸಸ್ ಇಲ್ಲ. ಮಾತ್ರ ನೀವು ಕಳ್ಕೊಂಡಾಗ ಮಾತ್ರ ಆಶೀರ್ವಾದ ಹೋಗಕ್ಕೆ ಅವಕಾಶ ಇದೆ. ಇವಾಗ ತಿರುಗಿ ನೀ ಆಶೀರ್ವಾದ ಅಂತೆ ಇವಾಗ ದೇವ್ರ ಸನ್ನಿಧಿ ನಿಂತು ಒಂದು ಪ್ರಾರ್ಥನೆ ಮಾಡು. ಪ್ರಾರ್ಥನೆ ದ್ವಾರ ದೇವರು ನಿನಗೆ ಪ್ರೇರೇಪಣೆ ಎಷ್ಟು ಮಾಡ್ತಾನ ಅಷ್ಟು ಸೇವೆ ಡೆವಲಪ್ಗಾಗಿ ನೀನು 100% ಕೊಡಲೇಬೇಕು. ಕೊಟ್ಟಾಗ ದೇವರು ನಿನಗೆ ಉನ್ನತ ಇರ್ತಾನೆ, ಇನ್ನೂ ಆಶೀರ್ವಾದ ಮಾಡ್ತಾನೆ ಸ್ಪಷ್ಟವಾಗಿ. ಇಲ್ಲಿವರೆಗೆ ನೀವು ಕೊಡಲಿಲ್ಲೇನೋ, ಆದರೆ ಕೊಡ್ತಕ್ಕಂಥ ಮನಸ್ಸು ದೇವರು ನಾನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡು. ನಿನ್ನ ಕೆಲಸದಲ್ಲಿ ಕೊಡುವಾಗ ನಿನಗೆ ಬರ್ಕತ್ತದ. ಅಯ್ಯ, ವಾಕ್ಯದ ಅನುಸಾರವಾಗಿ ನನಗೆ ನಮ್ಮೆಲ್ಲರಿಗೂ ಮಾತಾಡಿದೆಯಾ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತಾನೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ನೀನು ಅದ್ಭುತ ಸ್ವರೂಪನಾಗಿದ್ದಿ, ನೀನು ಆಲೋಚನೆಕರ್ತನಾಗಿದ್ದಿ, ನೀನು ಪರಾಕ್ರಮ ದೇವರಾಗಿದ್ದಿ, ನೀನು ನಿತ್ಯನ ತಂದಿದ್ದಿ, ಸಮಾಧಾನ ಪ್ರಭಾಗಿದ್ದಯ್ಯ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ಕರ್ತಾನೆ. ಇವತ್ತು ಈ ವಾಕ್ಯ ನನ್ನ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ಕೊಡುವ ಹಾಗೆ, ಒಂದು ಆಶೀರ್ವಾದ ನೋಡುವ ಹಾಗೆ ನಮ್ಮನ್ನು ಬಲಪಡಿಸು ಕರ್ತಾನೆ. ಇವಾಗ ನಮ್ಮೆಲ್ಲರ ಆತ್ಮ ಪ್ರಾಣ ತಗೊಂಡ್ಬಿಡ್ತಾರೆ. ವಾಕ್ಯದ ಅನುಸಾರವನ್ನು ಮಾತಾಡಲಿಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಬೇಕೆಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.